ಬಯಲಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾದಿನಿ ಚಿರನೂತನ ಚೇತನದ ದೇವಿಯ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯುವುದು ಗಂಡನ ಮನೆಯುವುದು ಬೆಳ್ಳಿಗಿರಿಯುವುದು ಜೀವನವು ತಂದೆ ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನಮೆಚ್ಚಿದ ಮಡದಿಯು ಸಿಕ್ಕಿದವು ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಬಾಗಿಲ ದಾತೆಗೆ ಮಾಡುವೆ ಭಕ್ತಿಯ ವಂದನೆ कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलम्
ಜಗನ್ಮಾತೆ ಶಾರದೆ ನೀನು. ನಿನ್ನ ಕರದಲ್ಲಿ ವೀಣೆಯನ್ನು ಇಡೀ ಜಗತ್ತಿನ ಜನರನಿಗೆ ಸಾರಿದಂಥ ತಾಯಿ ನೀನು. ಕೋಟಿ ಮಹಾತ್ಮರನ್ನು ರಾಷ್ಟ್ರಪತಿ ಹೆಸರಲ್ಲಿ ಅಚ್ಚಳದಾಗಿ ಉಳಿಸಿದ ತಾಯಿ ನೀನು. ಇನ್ನು ನನ್ನ ತಂದೆ ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಸಾಧಿಸಿ ಇಡೀ ಜಗತ್ತಿನ ಅಳವ ಆಶೀರ್ವಾದ ಮಾಡು ತಾಯಿ ನೀನು. ತಂಗಿ, ಅಪ್ಪ. ಅಣ್ಣ, ಈಗ ಬಂದೆ ನನ್ನ. ಹೌದಮ್ಮ, ಮನೆಯಲ್ಲಿ ಅಪ್ಪ ಇಲ್ಲವೇ? ಅಣ್ಣ, ಅಪ್ಪ ಇದೀಗ ತಾನೇ ಹೊಲದ ಕಡೆ ಹೋದ್ರು. ಅಣ್ಣ, ಶ್ರೀದೇವಿ ಪ್ರಸಾದವನ್ನು ತೆಗೆದುಕೊಳ್ಳ. ಬಿಸಾಕಮ್ಮ, ಬಿಸಾಕಮ್ಮ ಈ ಹಾಳು ಶ್ರೀದೇವಿಯ ಪ್ರಸಾದವನ್ನು. ಯಾಕಣ್ಣ, ನೀನು ಹೋದ ಕೆಲಸ ಏನಾಯ್ತು? ಏನು ಹೇಳಲಮ್ಮ, ನನ್ನ ಕೆಲಸ ಹಾಳಾಗಿ ಮಣ್ಣು ಪಾಲಾಗಿ ಹೋಯಿತಮ್ಮ. ಈ ನಿನ್ನ ಅಣ್ಣನ ಹೋದ ಕೆಲಸ. ಈ ಹಾಳು ಶ್ರೀದೇವಿಯನ್ನು ಎಷ್ಟು ಕರುಣೆಯಿಂದ ಪೂಜಿಸಿಕೊಂಡರು. ನಮ್ಮಂತ ಬಡವರನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಈ ಶ್ರೀಮಂತರ ಸೊತ್ತಾಗಿದ್ದಳಮ್ಮ ಈ ಕಲ್ಲಿನ ಕಾಲೆ. ಅಣ್ಣ, ದೇವರಿಗೆ ಹೀಗೆ ನಿಂದಿಸಿ ಮಾತಾಡಬಾರ್ದಣ್ಣ. ಒಂದಿಲ್ಲ ಒಂದು ದಿನ ಈ ದೇವಿ ಕೂಡ ನಮಗೆ ಕಣ್ ತೆರೆದೇ ತೆರೆಯುತ್ತಾಳೆ. ಮುಗಿಸಮ್ಮ, ಈ ನಿನ್ನ ಮಾತನ್ನು ಮುಗಿಸು. ಈ ದೇವರೆಲ್ಲ ದೆವ್ವಾಗಿ ಕುಳಿತಿರುವಾಗ ನಮ್ಮನ್ನು ಕಣ್ತೆರೆದು ನೋಡುವ ಶಕ್ತಿ ಈ ನಿನ್ನ ದೇವಿಗೆ ಎಲ್ಲಿಂದ ಬರಬೇಕು? ವಿದ್ಯೆಯು ಸಂಪೂರ್ಣ ಮುಗಿದರು, ಎಲ್ಲ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಬರ್ತಿರಿ ನಿಂತರು ಗುರುತಿಲ್ಲದೆ ನಮ್ಮಂತ ಬಡವರನ್ನು ಬಿಸಾಕಿ ಹಣದ ಝಣತ್ಕಾರದಿಂದ ಮೆರೆಯುವ ಶ್ರೀಮಂತ ಕುನ್ನಿಗಳು ತಮ್ಮ ಗೌರವ ಶಿಖರವನ್ನೇರಿ ನಗುತ್ತಾ ಕುಳಿತಿರುವುದಲ್ಲ, ಅವರು ನಮಗೆ ಕಣ್ಣಿಗೆ ಕಾಣಲಿಲ್ಲದೆ ಈ ಹಾಳು ಶ್ರೀದೇವಿ ಅಂದಾಗ ಈ ನಿನ್ನ ಅಣ್ಣನ ಶಾಲೆಯ ಋಣ ಇಲ್ಲಿಗೆ ಕಡಿದು ಹೋಯ್ತಮ್ಮ, ಕಡಿದು ಹೋಯ್ತ. ಅಣ್ಣ, ಏನನ್ನ ನಿನ್ನ ಹುಚ್ಚುತನ? ಇದು ಹುಚ್ಚುತನವಲ್ಲಮ್ಮ, ಶ್ರೀಮಂತ ನಾಯಿಗಳು ಈ ನಾಡಿಗೆ ನೀಡುತ್ತಿರುವ ಪಶ್ಚಾತ್ತಾಪ. ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿಗಳ ಮೇಲೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾನು ಅವರದೇ ಆದ ಎದೆಗುಂಡಿಗೆಯನ್ನು ಸೀಳೆ ಬಿಸಿ ರಕ್ತವನ್ನು ಕುಡಿಯಬೇಕೆಂದಾಗುತ್ತದೆ. ಆದರೆ ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ಹಾಗೆ ಬಿಟ್ಟು ಬಂದೆನಮ್ಮ, ಬಿಟ್ಟು ಬಂದೆ. ಹೋಗಲಿ ಬಿಡಣ್ಣ, ಬಡವನ ಸಿಟ್ಟು ದೌಡಿಗೆ ಮೂಲ ಎನ್ನುವ ಹಾಗೆ ಅಧಿಕಾರಿಯಾಗಿ ಇನ್ನೊಬ್ಬರ ಕೈ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಭೂಮಿ ತಾಯಿಯಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಂಡ್ರಾಯ್ತು ಅಣ್ಣ. ತಂಗಿ, ಒಂದು ತಾಯಿ ನುಡಿದ ಮಾತು ಇಂದು ನೀನು ಹೇಳುತ್ತಿರುವುದು ನಿಜವಮ್ಮ. ಆದರೆ ಈ ಶ್ರೀಮಂತರ ಸೊಕ್ಕನ್ನು ಅಡಗಿಸುವುದು ಯಾವಾಗ? ಬಡವರ ಬಡತನದ ಪುಟ ಹರಿದು ಮೇಲ್ಮಟ್ಟಕ್ಕೆ ತರುವುದು ಯಾವಾಗ? ಇಂದಿನ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನಂತ ವಯಸ್ಸಿನ ವಿದ್ಯಾವಂತ ಗಂಡಸರಿಗೆ ನಾಚಿಕೆ ಬರಬೇಕಮ್ಮ, ನಾಚಿಕೆ ಬರಬೇಕು. ನಂಜಿನ ನೀರು ಕುಡಿದು ತಮ್ಮ ಬಜ್ಜನ್ನು ಬೆಳೆಸಿಕೊಂಡಿರುವ ಇಂದಿನ ಈ ಬಂಡ ಸಮಾಜಕ್ಕೆ ನಾನೇ ಸಿದ್ಧನಾಗಿ ನಿಲ್ಲುವೆ. ಅಣ್ಣ, ತಂದೆ ಕೂಡ ಈ ಸಮಾಜದ ಸುಧಾರಣೆಗಾಗಿ ನನ್ನ ತಾಯಿನೇ ಬಲಿ ಕೊಟ್ಟರು. ಇನ್ನು ಕಿರಿ ತಮ್ಮನನ್ನು ಕಳೆದುಕೊಂಡೆ. ಬೇಡ ನಾಯಿ ನಿನ್ನ ಹಠ. ತಂಗಿ, ನಂದಿ ಹೋದ ಈ ನಿನ್ನ ಅಣ್ಣನ ಹೃದಯದಲ್ಲಿ ಮತ್ತೆ ಹಾಕಿಕೊಂಡದ ಕಿಚ್ಚನ್ನು ಒತ್ತಿಸಿದೆಯಲ್ಲಮ್ಮ. ಕಳೆದ ಹೋದ ನನ್ನ ಎತ್ತ ತಾಯಿನ ಹಾಗೂ ನನ್ನ ತಮ್ಮನ ಶೇಡಿನ ಕಿಡಿಗಾದರೂ ನಾನು ಸರ್ವವಾಗಿ ನಿಲ್ಲಲೇಬೇಕು. ಮೋಸ ಮಾಡಿ ಯಾವ ಪಾಪಿ ನನ್ನ ಮಗ ರುಂಡ ಕಡೆದು ಚೆಲ್ಲಿರುವನೋ ಅದರ ಪ್ರತಿಕಾರಕ್ಕಾಗಿ ನಾನು ಅವರ ಚೆಂಡನ್ನು ಕಡಿದು ನನ್ನ ಎತ್ತ ತಾಯಿನ ಹಾಗೂ ನನ್ನ ತಮ್ಮನ ಆತ್ಮ ಶಾಂತ ಪಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ. ಇದೇ ಅವರಿಗೆ ಈ ಸರ್ಪ ಕೊಡುವ ತೀರ್ಪು.
ಬಾರಪ್ಪ ಬಾರಪ್ಪ, ಏನಿದು ನಿನ್ನ ಮೈ ಕೈಗಳಲ್ಲಿ ರಕ್ತ? ನನ್ನ ರಕ್ತ ಇರಲಿ ಬಿಡು, ಮೊದಲು ನೀನು ಹೋದ ಕೆಲಸವೇನಾಯ್ತು ಹೇಳು. ನನ್ನ ಕೆಲಸ ಹಾಳಾಗಿ ಹೋಗ್ಲಿ ಬಿಡಪ್ಪ, ಮೊದಲು ನಿನ್ನ ರಕ್ತದ ಅವಸ್ಥೆ ಏನು ಹೇಳು. ಆಗುವುದೆಲ್ಲ ಆಗಿ ಹೋಗಿದೆ ಬಿಡಪ್ಪ, ಮತ್ತೇಕೆ ಆ ಬೆಂಕಿಯನ್ನು ಪದರಲ್ಲಿ ಕಟ್ಟಿಕೊಳ್ಳೋಣ. ಬೆಂಕಿ ಎಂದು ಈ ಯಮಶಂಕರವನ್ನು ಎದುರಿಸಬೇಡಪ್ಪ. ಈ ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಂಡನಿಗಿದೆ? ಈ ನಮ್ಮ ನಾಡಿನಲ್ಲಿ ಅಂತ ಗಂಡುಗಲೆ ಹೊಟ್ಟೆಯಲ್ಲಿ ಹುಟ್ಟಿದ ಈ ಪ್ರಚಂಡ ಹುಲಿ ಆ ಬೆಂಕಿಯನ್ನು ಕ್ಷಣದಲ್ಲಿ ಕಾಲುಗಳಿಗೆ ತುಳಿದ ಖಂಡಿಸುತ್ತೇನಪ್ಪ. ಹೇಳೋ ಈ ಸ್ಥಿತಿ ನಿನಗೆ ಯಾರಿಂದ ಆಯ್ತು? ಯಾರನ್ನದೇನಿದೆ ವಿಶ್ವ, ಆ ಧರ್ಮೇಂದ್ರನ ಆಳ ಮಕ್ಕಳು ನಮ್ಮ ಜೋಳದವರನ್ನೆಲ್ಲ ಮೇಯಿಸಿ ಬಿಟ್ಟಿದ್ದರು. ಈ ರೀತಿ ಮಾಡಿದರೆ ಹೇಗೆಂದು ಅವರನ್ನು ಕೇಳಿದರೆ ನನ್ನನ್ನು ನಮ್ಮ ಧನಿ ಮೇಯಿಸಿದನೆಂದೇಳಿ ನನ್ನನ್ನು ಹೊಡೆದು ಕಳಿಸಿದರಪ್ಪ. ಏನು ಹೇಳ್ತಾ ಇದೀಯಪ್ಪ ನೀನು? ತುತ್ತು ಕೂಳಿನ ಆಸೆಗೆ ನಾಯಿ ಅಂತೆ ಅವನ ಮನೆ ಬಾಗಿಲು ಕಾಯುವ ಕುನ್ನಿಗಳು ನಿನ್ನ ಮೇಲೆ ಕೈ ಮಾಡಿದ್ದೇವೆ. ಲೇ ಧರ್ಮಗೆಟ್ಟ ಧರ್ಮೇಂದ್ರ, ಕೈಲಾಗದ ಹೇಡಿಯಂತೆ ನಿನ್ನ ಹಾಳುಗಳಿಂದ ನನ್ನ ಹೊಲವನ್ನು ಮೇಯಿಸಿದ್ದಲ್ಲದೆ ನನ್ನ ತಂದೆಯನ್ನು ಒಡೆಸಿ ಹೋಗಿರುವ ಮಗನೇ, ಈ ಶೇಡನ್ನು ತೀರಿಸದೆ ನಾನು ಬಿಡಲಾರನೆ ಅಪ್ಪ. ಈ ನಿನ್ನ ಮಗನಾಗಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕವೇನಪ್ಪ. ಈಗಲೇ ಹೋಗಿ ಅದರ ಸಮಾಚಾರವನ್ನು ತಿಳಿದುಕೊಂಡು ಬರ್ತೇನೆ. ನಿಲ್ಲು ವಿಶ್ವ, ನಿಲ್ಲು. ನುಡಿಗೆ ಮುನ್ನಡಿ ಇಡಬೇಡ. ಆ ಕಟುಕ ಧರ್ಮೇಂದ್ರನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾರಿಗೂ ಇಲ್ಲ. ಹಾಗೇನಾದರೂ ಹಾಕಿಕೊಂಡವರಿಗೆ ಅವರಿಗೆ ಉಳಿಗಾಲವೇ ಇಲ್ಲ. ಎಂಥ ಮಾತನ್ನು ಹೇಳಿ ಎದುರಿಸ್ತಾ ಇದೆಯಪ್ಪ ಈ ನಿನ್ನ ಮಗನಿಗೆ. ಅವನಿಗೇನು ಎದರಲಿಕ್ಕೆ ಅವನೊಬ್ಬ ಹುಲಿಯೋ ಕಡಿಯೋ? ಸತ್ಯದ ದಾರಿಯಲ್ಲಿ ಮುನ್ನುಗ್ಗುತ್ತಿರುವವನಿಗೆ ಅಂದಾಗ ಈ ದೇವರ ಅಂಜಿಕೆ ಇಲ್ಲ ಅಂದಾಗ ನನ್ನ ಹೊಲವನ್ನು ಮೇಯಿಸಿ ಏನು ಮಾಡದೆ ನಿನ್ನನ್ನು ಬಡಿದರೆ ನಾನು ಸುಮ್ಮನಿರದೆ ಅವನ ಎದೆ ರಕ್ತವನ್ನು ಕುಡಿದು ರಕ್ತ ಕುಡಿಯಬೇಕೆಂದು ಹೋದ ಜನ ಕತ್ತು ಕೊಯ್ದುಕೊಂಡು ನಾಪತ್ತೆಯಾಗಿದ್ದರಪ್ಪ ಅವನ ಕೈಯಲ್ಲಿ. ಎತ್ತಲ ಮೂಲೆಯಲ್ಲಿ ತಿಪ್ಪೆಯಲ್ಲಿ ಬಿದ್ದ ಬೆಪ್ಪನೊಬ್ಬನು ಅವರ ಹೆತ್ತ ಮಗನಂತೆ ಮತ್ತು ಹಾಕಿಕೊಂಡು ಅವರೊಡಗೂಡಿ ರಕ್ತ ಕುಡಿಯುವ ರಾಕ್ಷಸರಾಗಿದ್ದಾರಪ್ಪ ಧರ್ಮೇಂದ್ರ ಕರ್ಮೇಂದ್ರ. ಯಾವ ಧರ್ಮೇಂದ್ರನಾಗಲಿ ಯಾವ ಕರ್ಮೇಂದ್ರನಾಗಲಿ ತಪ್ಪು ದಾರಿ ತುಳಿಯಬೇಕೆಂದು ಬರುವ ಆ ಇಂದ್ರನೇ ಆಗಿರಲಿ, ನನ್ನ ಮನೆತನಕ್ಕೆ ಯಾವನು ಅನ್ಯಾಯ ಬಗೆದಿರೋನು ಅವನ ಕಣ್ಣನ್ನು ಕೀಳದೆ ನಾನು ಬಿಡಲ್ಲ. ಹೌದಪ್ಪ, ನನ್ನ ಅಧಿಕಾರವನ್ನು ರಚಿದ ಆ ಧರ್ಮೇಂದ್ರನ ಮೇಲಿನ ಶೇಡು ಉಕ್ಕದಿದೆ. ಆ ಸೇಡನ್ನು ಸಂತಾಪವನ್ನು ಅರಿಸಿಕೊಳ್ಳಬೇಕೆನ್ನಷ್ಟರಲ್ಲಿ ನಿನ್ನ ಮೇಲೆ ಕೈ ಮಾಡಿಸಿದ್ದೇನೆ. ನಿನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವೇನಪ್ಪ? ಪ್ರಜ್ವಲವಾಗಿ ಪ್ರಜ್ವಲಿಸುತ್ತಿರುವ ಈ ನನ್ನ ಶೇಡಿಗೆ ಈಗ ಅವನೇ ನನ್ನ ಸರಿಸಾಟಿ. ನಮ್ಮಿಬ್ಬರಲ್ಲಿ ಒಬ್ಬರ ರಕ್ತ ಹರಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ, ಅಪ್ಪ ಹೇಳುವ ಮಾತು ಕೇಳಪ್ಪ. ಅವ್ರು ನಮ್ಮ ಹೊಲ ಮೇಯಿಸಿ ಹಾಳು ಮಾಡಿದ್ರೇನೆತ್ತು ಕೊಡೋ ಶಿವ ಬಡವಲ್ಲ ಅಣ್ಣ. ತಂಗಿ, ಕೊಡವ ಶಿವ ಬಡವನ ಅಲ್ಲ ಅಂದು ಬಿತ್ತದೆ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ದೊರಕೋದೇನಮ್ಮ. ನಾವು ಎಷ್ಟು ಕಷ್ಟಪಟ್ಟು ಬಿತ್ತಿ ಬೆಳೆದ ಈ ರೈತನ ಹೊಲವನ್ನು ಹಾಳು ಮಾಡಿಸಿದನೆಂದರೆ ನನಗೆ ಎಷ್ಟು ಸಂಕಟವಾಗುತ್ತದೆ ಗೊತ್ತೇ? ಪಾದದಿಂದ ಎತ್ತಿಯವರಿಗೆ ಎತ್ತಿ ನಿಲ್ಲು ವಿಶ್ವ, ಸಿಟ್ಟಿನ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಊರಿನ ಗುರು ಹಿರಿಯರಿದ್ದಾರೆ, ತಿಳಿಸಿ ವಿಚಾರಿಸೋಣ. 4 ಜನ ಗುರು ಹಿರಿಯರ ಸತ್ಯದ ನಾಲಿಗೆಯನ್ನು ಕಿತ್ತಿಕೊಂಡು ಕಟ್ಟಿ ಹಾಕಿದ್ದನಪ್ಪ ಧರ್ಮೇಂದ್ರ ಅಂದಾಗ ಈ ನನ್ನಂತ ಬಡವನ ನ್ಯಾಯ ನಿಗದಿಪಡಿಸುವುದಕ್ಕೆ ಯಾವ ಊರ ಹಿರಿಯರು ಬರೋದಿಲ್ಲ. ಈ ನಮ್ಮ ಊರಿನಲ್ಲಿ ನ್ಯಾಯ ಬಗೆಹರಿಬೇಕಂದರೆ ಮೊದಲು ನಾನು ಅವನ ಆಳುಗಳನ್ನು ಅವನ ಹೊಲವನ್ನು ಮೇಯಿಸಿ ಹಣದ ಜಣತ್ಕಾರದಿಂದ ಮೆರೆಯುವ ಆ ಶ್ರೀಮಂತರ ಕಪಿಯ ಕೋಪ ಇಳಿಸೋದೆ ನನ್ನ ಬಲವಾದ ಛಲ. ನಾನು ಹೋಗಿ ಬರ್ತೇನೆಪ್ಪ. ನಿಲ್ಲು ವಿಶ್ವ, ನಿಲ್ಲು. ಜಯಶ್ರೀ, ವಿಶ್ವ ಮೊದಲೇ ಹಠವಾದಿ, ಏನನ್ನಾದರೂ ಮಾಡುತ್ತಾನೋ ಏನೋ ಅವನು. ಹೋಗ್ಲಿ ಬಾರಪ್ಪ, ಹಾಗೇನಿಲ್ಲ, ನೀನು ವಿಶ್ರಾಂತಿ ತೆಗೆದುಕೊಳ್ಳೋಣ. ನನ್ನ ಬಂಗಾರ ನನ್ನ ಬಂಗಾರ
ಮತ್ತನ್ನು ನಿನ್ನ ಮನದಲ್ಲಿ ತುಂಬಿ ಮುದ್ದಾರಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕರ್ಮೇಂದ್ರನ ಕಾರ್ಯಸ್ಥಾನ. ನಾನು ಕಣ್ಣಿಟ್ಟ ಕಣ್ಣ ಮಣಿಗಳು ಇನ್ನೂ ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದರೆ ಆದರೆ ಅಂಥವರನ್ನು ಬೆನ್ನತ್ತಿ ಬಿಟ್ಟವನಲ್ಲ ಈ ಕರ್ಮಗೆಟ್ಟ ಕರ್ಮೇಂದ್ರ. ಕುಬೇರ ನಾಗರವನ್ನೇ ಮೆಟ್ಟಿ ನಿಂತು ಈ ಕರ್ಮೇಂದ್ರನ ಹೊಸತೆ ಇರಬೇಕಾದರೆ ಎಂದು ನಾನಾ ಜಯಶ್ರೀಯನ್ನು ಕಾಣಲೇಬೇಕು. ರೂಪದ ರಾಶಿಯನ್ನೇರಿ ಸರಸ್ವತಿಯ ತಂಬೂರಿಯನ್ನೇ ಅಂಬಾರಿಯನ್ನಾಗಿಸಿಕೊಂಡಿರುವ ಆ ಜಯಶ್ರೀಯ ಗಂಡ ನಾನಾದಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ. ವಿಶ್ವನಾಥ ವಿಶ್ವಕ್ಕೆಲ್ಲ ಗಂಡುಗಲಿ ಎಂದು ಚೆಂಡು ತಿರುವೆ ಈ ಪುಂಗನೆದುರಾಗಿ ನಿಂತಿರುವೆಯಲ್ಲ ಆ ಸೇರಿಗಾಗಿ ನಿನ್ನ ತಂಗಿಯ ಕೈ ಹಿಡಿದು ಗರತಿಯಾದವಳ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಕರ್ಮಗೆಟ್ಟ ಕರಿನಾಗರ ಜಾತಿಯ ಕರ್ಮೇಂದ್ರನಲ್ಲ.
ಅಯ್ಯೋ ಕಳ್ಳ ಸಿಕ್ಕೇ ಊಟ ನನ್ನ ಮಗನ ಸುಮ್ನೆ ನನ್ನ ಕೈ ಬಿಟ್ಟು ಶರಣಾಗಂತನಾದ ಇಲ್ಲ ಮಗನೇ ನಿನ್ನ ಶೂಟ್ ಮಾಡಿ ಬರ್ತಲೇ. ಏಯ್ ಮಾಡ ಮಕ್ಸಪ್ಪ ನಂಗೆ ನನ್ನ ಮಗನೇ ಈ ಪೊಲೀಸ್ ಕಾಕಣ್ಣ ಅಂದ್ರೆ ಏನಂತ ತಿಳಿಲಿ ನನ್ನ ಮಗನೇ ಮಾತಿನ ಮುಲ್ಲ ಸುಮ್ನೆ ನನ್ನ ಕೈ ಬಿಡ್ತೀಯೋ ಕುಸ್ತಿ ಹೊಡ್ತಾ ಮಣ್ಣ ಮಗ. ಏ ಮಾಡ ಮಕ್ಸಪ್ಪ ನಂಗೆ ನನ್ನ ಮಗನೇ ಈ ಪೊಲೀಸ್ ಕಾಕಣ್ಣ ಅಂದ್ರೆ ಏನಂತ ತಿಳಿದಿ ಬದ್ಮಾಶ್ ನನ್ನ ಮಗನೇ. ಮಹಾ ಬದ್ಮಾಶ್ ನನ್ನ ಮಗನ ನಡಿ ಅಂದ್ರ ಪಿಲ್ಲೆ ಮೇರಂಗಿ ಪೊಲೀಸ್ ಪಾಪಣ್ಣ ಹೇಳ್ತೀಯ ಹೇಳಿ ಗಂಡಸ. ಏಲೇ ಪಾಪ್ಯ ಉಗಳದ್ರೊಳಗೆ ಮುಂದಕ್ಕೆ ಬಿದ್ದು ಬಾಯಿಗಿನ ಹಲ್ಲು ಕಳ್ಕೊಂಡಿವ್ಯ ನನ್ನ ಸುರ ಗಡ್ಸ. ಯಾಕೋ ಈ ಪೊಲೀಸ್ ನೌಕರಿ ಮಾಡೋದು ಮುಳ್ಳು ಬೇಲಿ ಮೇಲೆ ಜೀವನ ಸಾಗಿಸೋದು ಎರಡು ಒಂದಾಗೈತಿ. ಈ ಪೊಲೀಸ್ ನೌಕರಿ ಮಾಡಾಕತ್ತೀನಿ ಹೆಂಡತಿ ಮುಖ ಅಂದ್ರೆ ಸಮುದ್ರದಾಗ ಕಾಣೋ ಸೂರ್ಯಕಿರಣನ ನೋಡಿದಂಗ ಆಗಕತ್ತೈತು ಯಪ್ಪ. ಲೇ ಪಾಪು ಈ ಕಡಿಗ ಸಮುದ್ರದಲ್ಲಿ ಕಾಣಿಸೋ ಸೂರ್ಯ ನೋಡಿ ಛಾಯನರ ಕಂಡು ನನ್ನ ಬಾಳೆ ಅಮಸಿ ಕತ್ತಲವೈತ್ಲಿ. ಅವನು ಮನೆಗೆ ಹೋಗಿ ನೆಪ ಮಾಡಿ ರಜೆ ತಗೊಳಕ್ಕೆ ಅಂತ ಹೋದ್ರೆ ಅವನು ಈ ತಿಮ್ಮಾಪುರದ ಬರೀ ಕೊಲೆ ಕೇಸುಗಳ ಬಿಡವಲೇ. ಯಪ್ಪ ದಿನ ಬಿಟ್ಟ ದಿನ ದುಡ್ಡು ಹೋಗ್ಬೇಕನ್ನೋದು. ಲೇ ಪಾಪ ಈ ನಮ್ಮ ಹೆಂಡ್ರ ಮುಖ ನೋಡೋದ್ರೊಳಗೆ ನಮ್ ಸಾಯಿಬ್ರಗ ಮರಗ ಹತ್ಲಿಕ್ಕಿಲ್ಲ ರೀ. ಮರಗ ಹತ್ತಿದ್ರ ಅವ ಯಾಕ್ಲೆ ಗುರು ಕೊಟ್ಕೊಂಡು ನಿದ್ದೆ ಹೊಡಿತೇವೆ. ಪೊಲೀಸ್ ಠಾಣೆ ಒಳಗ ನಮ್ಮಂತ ಪೊಲೀಸರಿಗೆ ಎಷ್ಟು ಕಡ್ತಾನ ಅಷ್ಟು ಪ್ರಮೋಷನ್ ಐತಿ ಹೌದಾ. ಲೇ ಲೇ ಪಾಪ ಅವ ತನ್ನ ಪ್ರಮೋಷನ್ ನೋಡೋದ್ರೊಳಗೆ ನಮ್ಮಗೇನು ನಾಳು ಮಾಡುತ್ತೇನಲ್ಲ ನಾವ್ ಯಾವ ಗಿಡ ನೋಡ್ಬೇಕ್ಲಿ ಇದನ್ನ ಲೇಟ್ ಹಾಕು ಗಿಡ ಪಾಪ ನನಗಷ್ಟೇ ನಗಡಿ ಜಡ್ಡು ಜ್ವರ ಬಂದಿರೋದ್ರಿಂದ ಈ ತಿಮ್ಮಾಪುರದೊಳಗೆ ವಾಸನ ಆಗ್ತಾವಲ್ಲ ನನಗೆ. ಲೇ ಕಾಕ ನಿಮ್ಮ ಅವ್ವ ನಿನಗೆ ಮೂಗಿನ ಮುಗದಾಣ ಚುಚ್ಚಿ ತಿಂಗಲ್ಲ ಲೇ ಅಪ್ಪ ಅದಕ್ಕಾದ್ರೆ ವಾಸನೆ ಆಗ್ತಾವತ್ತು ಮಗನ. ಹಲೋ ಸ್ಟೇಜ್ನಲ್ಲಿ ಅಂತ ಕಾಣಿಸ್ಕೊಂಡು ಹೊರಗಡೆಪ್ಪ ಅಲ್ಲಿ ಹೆಣ್ಮಕ್ಳಿಗೆ ದಾರಿ ಇಲ್ಲ ಬರೋದು. ಅಲ್ರಿ ನಮ್ಮೂರ್ ನಾಟಕ ನಾವು ಊರವ್ರ ಅದು ನಿಂತ್ರಿ ಹೆಂಗ ಕಥಾ ಸಂಚಾಲಕರು ಕೆಳಕ್ ಕುಂತ್ರಿ ಚೇರ್ ಮೇಲೆ ಬೇಡ ಅವ್ರು ಬರಕ್ಕ ದಾರಿ ಇರಂಗಲ್ಲ. ಆ ಕಡೆ ಸೈಡ್ ಹಾಕ್ಯಾರಿ ಚೇರು ತೆಳಗ್ ಹಾಕ್ಯಾರಿ ಚೇರ್ಗಳು. ನಮ್ಮ
ನನ್ನ ಬರತನ ಕರದಲ್ಲಿ ವಿದ್ಯಾಲಯದ ಬಾಲೆ ನೈನ ತುಳುವುದಲ್ಲಿ ವಿದ್ಯಾಲಯದ ಬಾಲೆ ನೈನ ತುಳುವುದಲ್ಲಿ ನೀ ಇಂಥ ಒಂದು ಯಾವಾಗ ಹೇಳ್ಬೇಕು ಮಾಮ ಅದು ಹಂಗಲ್ಲಿ ಎಬ್ಸುದು ಎಬ್ಸ ಹಾ ಎಬ್ಸಿದ ತಂಡ ತಿಂಡಿ ಬಿಟ್ಟಿರ್ಬೇಕು ನಮಗ ಹಳೆ ಬ್ಯಾಡ ದೋಸ್ತ ಚೊಕ್ಕ ಮಾಸ್ತರ್ ಈಗ ಬಂದಿಲ್ಲ ಹ್ಞೂ ನಾ ಎಬ್ಸಕಿನ ನಾ ಎಬ್ಸ ನಮ್ ತಿಂಡಿ ನಾ ಎಬ್ಸೋರೆ ಹರಿತೀನಿ ಬಾರ ಹರಿತೀನಿ ಗಾರ ಮಾಮ ಮಾಡೋಣ ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಬೈಲು ಚೂರ ಜೀವನ ಮಾಡೋಣ ಹೈ ಬೈಲು ಚೂರ ಹರಿತೀನಿ ಬಾರ ಹರಿತೀನಿ ಗಾರ ಹರಿತೀನಿ ಬಾರ ಹರಿತೀನಿ ಗಾರ ಮಾಮ ಮಾಡೋಣ ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀರೊಕ್ಕ ಮದರಂಗಿ ಬಣ್ಣ ಬುಲ್ಬುಲ್ಲ ಬಂದಂಗಿ ಭೂಮಿ ಮಿತ ಮದರಂಗಿ ಬಣ್ಣ ಅವಯ ವಿಚಾರ ನಿಂದ ಯಾವಾಗ ಎಬ್ಸಿದು ಏ ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲಿ ನಡುವೂರಾಗ ವಾಟಿ ಕಚಾಪ ಹತ್ತಿ ತೊಳಸಲ ಏನ ಚಕನರ ತವಕೋಸಲ ಅವರ ಮನೆಯ ಬಾಗಲ ಚಂದನ ಹೆಣ್ಣಾಗಿ ನಂಬಿಕೆ ಬರವಾಸಿ ಕೊಟ್ಟ ಹೋದಾಗಿ ವಾಟಿ ಕಚಾಪ ಹತ್ತಿ ತೊಳಸಲ ಏನ ಚಕನರ ತವಕೋಸಲ ಅಲ್ಲಿಂದ ಚಲೋ ಬಸಗತ್ತೆ ಹೇಳಪ್ಪ ಅಲ್ಲಿ ಅಲ್ಲಿಂದ ತಪ್ಪಿಸ್ತಿ ಮತ್ತೆ ಇಲ್ಲಿ ಬಂದ ಬರಬೇಡ ಬರಬೇಡ ಹಮ್ಮಿರ ಮುಟ್ಟಿದಿ ಗಂಡನ ಮಂಚ ಕೂಡಿದಿ ಪಕ್ಕದ ದಿವಸ ಗೆಳತಿ ನನಗ ಮಾಡಿದೆಲ್ಲ ಮೋಸ ಗೆಳತಿ ನೀನು ಮಾಡಿದೆಲ್ಲ ಮೋಸ ಮುಟ್ಟಿದಿ ಗಂಡನ ಮಂಚ ಕೂಡಿದಿ ಪಕ್ಕದ ದಿವಸ ಮಾಡಿದೆಲ್ಲ ಗೆಳತಿ ನನಗ ಮೋಸ ಮಾಡಿದೆಲ್ಲ ಗೆಳತಿ
ನನಗ ಮೋಸ ಹತ್ತ ಬಾರ ಬಂಡ್ಯಾಗ ಇದಕ್ಕೆ ನೋಡ್ಬೇಡ ಕುಂಡ್ಯಾಗ ಪಕ್ಕ ಮಳೆಯ ಪಂಚರಂಗಿ ತಿಂಡೆಲ್ಲ ಭಾಳ ಇತ್ತು ನೀವು ಸಾಕು 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 ಮೊದ್ಲ ಉಡುಪಿಗೆ ಎದ್ದಿನ್ನೆ ಮತ್ತೆಲ್ಲ ಕಟ್ಟಿಗೆ ನೋಡಿನ್ನೆ ನಾವು ಒಪ್ಪಿಗೆದ್ದೀವಿ ಕಡಿ ಎಬ್ಸ್ತೀನಿ ಸಮಾಧಾನ ಇರು ನಾ ಎಬ್ಸ ಮೇಲೆ ಮ್ಯಾಗಿದ್ದಪ್ಪ ಹುರುಪ ನಿಂತಿದ್ರೆ ದಬಸ ದಬಸ ಸಮಾಧಾನ ಇಲ್ಲ ಒಬ್ಬನೇ ಮಾಡಕತ್ತೀನಿ ಯಾಕೆ ಈ ಪೊಲೀಸ್ ಸಾಹೇಬ್ರ ಲಂಡ ಸೊಣ್ಣ ಹಾಕೊಂಡು ದಾರಿ ನಿಂತಿರಲ್ಲ ಅಲ್ಲ ಫೌಜದಾರ ಸಾಹೇಬ್ರು ಮಂದಿ ಹಿಡಿಯಂತ ಕಳ್ಸಿದ್ರೆ ನೀವೇಳಿ ಲಂಡ ಚೆನ್ನ ಕೂಡ ದಾರಿ ನಿಂತಿರಲ್ಲ ಮಸ್ತ್ ಜಗತ್ತಿರಲ್ಲ ಯಾಕಂತ ಉಂಡಾರ ವಾಸನೆ ಯಾಕ ಜಗ್ಗಣ ರೂಪ ನೀನಿನ್ನ ಕಂದ ಕಂಪಿಗೆ ಅಂತ ದುಂಡು ಚದರ ಯಾಕ ತಿಮ್ಮಾಪುರದ ಸೇರಿಸಲ್ಲ ಏನು ಬಿಡು ಸಾಹೇಬ್ರೆ ಎರಡು ದಿನ ಆತ್ರಿ ಅವನು ನಮ್ಮ ಎಮ್ಮಿನ ಕಳ್ಕೊಂಡ್ಬಿಟ್ಟತಿ ಅದಕ್ಕದ ಎಲ್ಲಿ ಹೋಗೈತಿ ಏನು ಮಾಡಕತ್ತೈತಿ ಅಂತ ಹುಡುಕಾಕೊಂತಿದ್ದಿ ನೋಡಿ ಅಲ್ಲಲೇ ರೂಪ ನಿನ್ನೆ ನಾವು ಹಗ್ಲಿ ರಾತ್ರಿ ಇಲ್ಲೇ ಬಾರಾಮ್ ಶಾಲೆಗ ಡ್ಯೂಟಿ ಮಾಡಿದ್ವಿ ರೂಪ ನಿನ್ನ ಎಮ್ಮೆ ಸಲುವಾಗಿ ನಾನು ನಮ್ಮ ತಳವಾರ್ ಬಸಪ್ಪನಲ್ಲೆಲ್ಲ ತಿರುಗಾಡ್ ಸಾಕಾಗ್ಬಿಡತ್ತೀನಿ ನಿನ್ನ ಎಮ್ಮೆ ಹೋಗ್ಲಿ ಬಿಡ ರೂಪ ನಿನ್ನ ಎಮ್ಮೆ ಬಾಳ ಚಂದ ಐತಿ ಅಂತ ಅಲೇ ಪಾಪ ಅಷ್ಟೇ ಅಲ್ಲ ಬಾಳ ಚಂದ ಐನನ್ನೂ ಕೊಡ್ತೈತಿ ಅಂತ ಸಾಹೇಬ್ರೆ ಅಕಸ್ಮಾತ್ ಇದ್ರು ನಮ್ಮ ಎಮ್ಮಿ ಮೇಲೆ 10 ಕೋಣೆ ಇರ್ಬೇಕಲ್ಲ ನಿಮ್ ಕ್ವಾಣ ಬೆನ್ನ ಹತ್ತಂಗ್ರಿ ನಮ್ ತಳವಾರ ಬಸಪ್ಪನ ಮನೆ ಕ್ವಾಣ ಐತಿ ಅಲ್ಲಿಗೆ ಹೋಗಿರ್ಬೋದು ನೋಡ ಅಯ್ಯಯ್ಯೋ ಸಾಬ್ರ ಅಲ್ಲ ರೂಪ ಸಾಬ್ರ ಒಮ್ಮೆಗ ನಮ್ಮ ಡಿಗ್ನಿಟಿ ಡೌನ್ ಮಾಡಬೇಡ ಇನ್ನು ನಮ್ಮ ಊರಿನ ಎಡವಟ್ಟ ಹೆಣ್ಣು ಮಕ್ಕಳು ಏನು ಸಾಕು ಶುರು ಮಾಡ್ತಾರೆ ಅಂತೀವಿ ಅಯ್ಯೋ ಏನು ಬಿಡಿ ಅದೆಲ್ಲ ನಮಗ ಅಭ್ಯಾಸ ಆಗ್ಬಿಟ್ಟೈತ್ರಿ ಸಾಬ್ರೆ ಏನ್ ಮಾಡಕ್ ಆಗುದಿಲ್ಲ ಹೋಗ್ಲಿ ಬಿಡೋರಪ್ಪ ನಿನ್ನ ಎಮ್ಮೆ ಕಳೆದೈತೆ ಅಂತ ನಾನೆಲ್ಲ ನಮ್ಮೂರ ಅಡಿವೆಲ್ಲ ಹುಡುಕಾಡಿನ ಕಾಕ್ರಳ್ಳ ಎಡಿದಾಳ ಎಲ್ಲೆಲ್ಲ ಹುಡುಕಾಡಿ ಬಂದಿನಿ ನನ್ನ ರೂಪ ನನಗೆ ಅಂತ ಗಾಡಿ ಪೆಟ್ರೋಲ್ ನನಗೆ ರೊಕ್ಕ ಇಲ್ಲ ನಾನು ಅಡ್ಡಾಡಿ ಸಾಕಾಗಿ ಹೋಗ್ಬಿಡಕ್ಕೆ ನೋಡಿ ಹಂಗ ಹಾ ಅಯ್ಯಯ್ಯೋ ದೇವ್ರೇ ಮಳಪ್ಪ ಬಾ ಯಾರ್ಸಿರೋದು ಪೇಮೆಂಟ್ ಫುಲ್ ಬಿದ್ದಿತ್ತು ಬರಬಾರ್ದು ಅವ್ನು 100 ರೂಪಾಯಿ ಅವ ಬರವ ನಮ್ಮ ಅನುಕೂಲದಾಗ ಹಾಕನ ನೋಡು ನಿನ್ನ 2 ಗಂಟೆ ತಮ್ಮ ವೆದರ್ ತೋರ್ಸಕತ್ತೈತಿ ಏನು ಯಾಕ ಪೊಲೀಸ್ ಸಾಬ ಯಾಕ ಏನಂತ ಮೈ ಏನ ಮಾಡ್ತೀರಿ ಪೊಲೀಸ್ ಯಾಕ ಹರಲಿ ಪೊಲೀಸ್ ಚಡ್ಡಿನ ಪೊಲೀಸ್ ಚಡ್ಡಿ ಹರಿಯೋದು ಆಗಲ್ಲ ಬಿಡ ರೂಪ ನಾವು ಹೊಲಿಸೀವಿ ಇಲ್ಲಿ ನಮ್ಮ ಕಿಚ್ಚ ಟೈಲರ್ ತಾಕವ ನಮ್ಮ ಪೊಲೀಸರ ಡ್ರೆಸ್ ಬಂದರೆ ಬರ್ತೀವಿ ನಾವು ಕಿಚ್ಚ ಏನಿಲ್ಲ ಮಾಮಂದ ಈತ ಮೇಲೆ ಆಟ ಬೆಳಗ್ಗೆ ಏನಿಲ್ಲ ಇನ್ನ ಐತೆ ಬೇತಾನ ಈಗಲ್ಲ ನಿಂದು ಈಗ ಏನು ಕೆಲಸ ಇಲ್ಲ ನಿನ್ನ ವ್ಯಾಪಾರ ಏನಾಗುತ್ತೆ ನಾವು ಊರೂರಾಗಿವಿ ನೋಡ ಆಮೇಲೆ ಬಸ್ತು ತಿಂಡಿ ನಿಂದ ತಿಂಡಿ ಎಪ್ಸೋಣ ಎಷ್ಟು ಮಂದಿ ನೋಡಿಲ್ಲ ನಾನು ನೋಡಿರ್ಬೋದು ಎಷ್ಟು ಮಂದಿ ನನ್ನಂತ ನೋಡಿಲ್ಲ ಆಗ್ಲೇ ಮತ್ತೆ ಆಗ ಒಂದು ಆಗಬಿಡಿ ಅವನು ತಿಂಡಿ ನಿಂದಿರ್ಬೇಕು ನಂದು ತಿಂಡಿ ಜಲ್ದಿ ಬರ್ಕೊಂಡು ಸತ್ತೋಗಿ ಹೌದಪ್ಪ ಗದ್ಗಿನ ಜಾತ್ರೆ ಐತಿ ನಾ ಜಾತ್ರೆ ಮಾಡ್ಬೇಕು ನಾನು
ನಿಮ್ಮಂತ ಬಿಳಿ ಮೀಸ ಮಂದಿಗೆ ಪ್ರವೇಶ ಇಲ್ಲ, ಯಾಕೆ ಈ ಕಡೆ ಬಂದಲ್ಲ? 25 ವರ್ಷದ ಹುಡುಗನ್ನ ಕರ್ಕೊಂಡ್ಬಂದು 75 ವರ್ಷದ ಮುದುಕನ ಮಾಡ್ಯಾರವಾ. ಇನ್ನ ವಯಸ್ಸಿದ್ರೆ ಬಹಳ ಮಾಡ್ತಿದ್ದೆ ಬೋ ಮದಕ. ಏನವ ಮಗಳ ಏನು ಕಾಕಿ ಸವಸ್ ಮಾಡಿ 10% ಕೊಡ್ತಾರ. ಏನಿದು ನೀನು ಹಾಕಿ ಕಪ್ಪ? ಏ ಮುದುಕ, ನಿಮ್ಮಂತ ಬಿಳಿ ಮೀಸೆ ಮಂದಿಗೆ ಇಲ್ಲಿ ಪ್ರವೇಶ ಇಲ್ಲ, ನೀವು ಮುಂದೋಕ ನಡಿ. ಏನ್ರಪ್ಪ ಪೊಲೀಸ್ ಬಂದಿದ್ರ? ಇವಳು ಯಾರಂತ ತಿಳಿದು ನನಗ ಮಾತಾಡಕತ್ತಿರ್ಲಿ. ಇವಳು ನನ್ನ ಮಗಳಗಳ. ನಾನು ಇವಳು ಉಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿನಿ. ನಾನು ಇವಳ ಅಪ್ಪಳೇ ಮಗಳ. ನಮ್ಮ ಅಪ್ಪನ ಯಾರು ಹೋಗ್ಯಾವ. ನಾನು ಹುಟ್ಟಿಸಾಗ ಕಷ್ಟಪಟ್ಟು ಪಟ್ಟು 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 ಎಲ್ಲ ಇದು ನಮ್ಮ ಅಪ್ಪ. ರೂಪ, ಈ ಬಿಳಿ ಮೀಸೆ ಮುದುಕ ನಿಮ್ಮಪ್ಪನ? ಏ ಅಲ್ರಿ, ಈ ಪಿಂಡ್ರಿ ಮಗ ಯಾರು ನಮಗೆ ಯಾರು ಗೊತ್ತು? ನನಗ ನಿಮ್ಮ ಅಪ್ಪ ಅಲ್ಲಂತೆ. ಯಪ್ಪ ಅಲ್ಲ, ನಾ ಎಲ್ಲ ಅಂದೇನಿ. ನೋಡ್ರಿ ಸಾಹೇಬ್ರ, ಈ BMC ಮುದುಕ ನಮ್ಮ ಅವನ ಗಂಡ ಅಂದೆ. ನಿಮ್ಮ ಅವನ ಗಂಡ ನಿಮ್ಮ ಮುದುಕ? ಹೌದೇನ ನನ್ನ ಬಂಗಾರದ ಗಿಂಡಿ? ನೀನು ಭಾಳ ಸಾಣಕ್ಯವ ಮಗ. ಹೌದಪ್ಪ, ಅವ್ರ ಬಾಯಿಗೋಸಿ ನೀರು ಬಿಡಲ್ಲ. ಚಾ ತಂಗ್ರು ಅಂದಾಗ ನಡೆದೈತಂತಲೇ ಯಜಮಾನ ಮಗಳು ಬಾಳ ಹಾಲಿನ ವ್ಯಾಪಾರ. ಅಲ್ಲ ಯಜಮಾನ, ನಿಮ್ಮ ಮಗಳು ಇಷ್ಟು ಚುರುಕು ಮಾಡ್ತಾಳಲ್ಲ, ನಿಮ್ಮ ಮಗಳು ಯಾವ್ಯಾವ ಟ್ರೈನಿಂಗ್ ಓದಿದ? ಯಪ್ಪ ಪೊಲೀಸ್ ಸಾಬ, ನನ್ನ ಮೊದಲು ಟ್ರೈನಿಂಗು ಒಂದೊಂದು ಮಾಡಿಲ್ಲ, ಒಂದೊಂದು ಮುಗಿದಿಲ್ಲ, ಒಂದೊಂದು ಎಗರ್ಸಿಲ್ಲ. ಗಾಡಿ ಬಡಿಯಾಕ ಟ್ರೈನಿಂಗ್ ಕಳಿಸ್ದೆ. ಕಣ್ಣು ಹಾಕಿದ್ಯೇನ್ರಿ? ಅಲ್ಲಿ ತಿಂಗಳದಾಗ ಸ್ಟೇರಿಂಗ್ ಕಿತ್ಕೊಂಡ್ಬಂದು ನನ್ನ ಮಗಳನ್ನ ಸಾಲಿ ಓದಿಸಿ ದೊಡ್ಡ ಟೀಚರ್ ಅಮ್ಮನ ಮಾಡ್ಬೇಕಂತ ಬೆಂಗಳೂರಿಗೆ ಕಳಿಸ್ದೆ. ಹೋಗಿದ್ದೆ. ಅಲ್ಲಿ ಮಾಸ್ತರ್ಗಳು ಮೂಗ್ ಕೊಯ್ಕೊಂಬಂದ್ರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ನನಗ ಗೊತ್ತಿದ್ದಿಲ್ಲ, ನಿನಗೆ ಯಾವ ಗೊತ್ತಾಗಬೇಕು? ಯಪ್ಪ, ಏನ್ ನೀ ಮಾತಾಡೋದು? ಎಲ್ಲಿತ್ತು ನಿನ್ನ ಬುದ್ಧಿ? ಎಲ್ಲೈತಿ? ನೀನು ಬಂದಿರುವ ರೀತಿ ನನ್ನ ಮಗಳು ನರ್ಸ್ ಟ್ರೈನಿಂಗ್ ಪಾಸ್ ಆದ್ಲು ಅಂದ. ಸಾಹೇಬ್ರ, ನನ್ನ ಮಗಳು ಮಾತು ಕೇಳಾರ ಸಲಗಿ ಇಲ್ಲೇ ಪಾರಂಜಾಳಾಗ ಕೆಟ್ಟ ಬಿಸಿಲಾಗ ಎಣ್ಣೆ ಕಾಯಕತ್ತೀನಿ. ನಿನ್ನ ಮಗಳು ಎದ್ರ ಕಡಿಮೆ ಯಜಮಾನ? ಏಯ್ ಮುಚ್ಚಿರಿ ಬಾಯ್ನ. ನನಗೆ ಯಜಮಾನ್ ಅಂತೀರಿ? ಮತ್ತಲ್ಲ ನೀನು ನೀವು ಇನ್ನೊಮ್ಮೆ ನನಗೆ ಯಜಮಾನ್ ಅಂದ್ರೆ ನಿಮ್ಮ ಕಾಕಿ ಬಟ್ಟೆ ಬಿಚ್ಚಿ ಬಳೆ ಬಿಟ್ಟ. ಸಾಹೇಬ್ರ, ಅಲ್ರಿ ಬುಸ್ ನಮ್ಮ ನೋಡ್ರಂಗ ನಮ್ಮ ಅಪ್ಪಗ ಮುಂಬೈದರ ಒಂದು ಕಾರ್ ಕೊಟ್ಟೆ, ಮ್ಯಾಲ 1 ಲಕ್ಷ ರೂಪಾಯಿ ಕೊಟ್ಟು ಅವನು ನಮ್ ಏಕಲಿಪ ಕೊಡ್ತೀವ ಅಂದ್ರೆ ನೀವು ನಮ್ಮ ಅಪ್ಪಗೆ ಯಜಮಾನ ಅಂತೀರಿ. ಯಪ್ಪ, ಇವ್ರ ಜೊತೆ ನಮ್ದೇನೈತಿ ಮಾತು? ನಡಿ ಮಳಿ ಬರುತ್ತಾ, ಎಲ್ಲ ಬ್ಯಾಗ್ ಬ್ಯಾಗ್ಕೊಂಡು ಇವ್ರ ಕಡೆ ಹೋಗೋದು. ಎಣ್ಣೆ ಹುಡುಕೋದಕ್ಕಿಂತ ಇನ್ನೊಂದ್ಸತಿ ಹೇಳ ನನ್ನ ರಾಕಡಿ ವಿಷಯ ಚೆನ್ನಾಗಿ ಹೇಳ ಮಕ್ಕಳಿಗೆ. ಯಪ್ಪ, ನೀ ಇನ್ನೊಂದ್ಸಲ ಮದುವೆಗಿದೀವಿ ಅಂದಿ ಇಲ್ಲ ಅದಲ್ಲ 2 ಹಲ್ಲು ಅಲ್ಲಿ ಕೂಡಲ್ಲ ಮುಗ್ಯಾರ ಕಿತ್ಕೊಂಡು ಹೋಗ್ತಾವ ನೋಡಿ. ನಿನ್ನ ಮನೆ ಮನೆಗೆ ಹೋಗು ನಡಿ. ಬಾರ್ವಾ ಹೋಗೋಣ ಬಾ. ಈ ಕಾಡು ಕುಡಿ ಏನೈತ್ ಬಾ. ನಮ್ಮದೇನೈತಿ? ಏನಿಲ್ಲ, ಏನಿಲ್ಲ. ಬಾ, ನೀರ ಆಡವ. ನಿನ್ನ ಹುಡುಗ ಬಾಳಾಗೈತಿ ಹೊರಗೆ. ಯಪ್ಪ, ನೀವು ಹೋಗೋಣ, ಆಡಲ್ ಬರ್ತೀನಿ ಅಂತ. ಬರ್ತಾವ ಸ್ವಲ್ಪ ಕಷ್ಟ ಮಗಳ ಹುಷಾರು, ಹುಡುಗರು ಸರಿಗಿಲ್ಲ. ನಿನ್ನ ಮಗಳು ಯಜಮಾನ? ನನಗೆ ಗೊತ್ತೇ ಬಡ್ಡಿ ಮಕ್ಕಳ. ನೀ ತಪ್ಪು ತಿಳ್ಕೊಂಡಿ, ನೀ ಏನು ಮಾಡಿ ಅಂತ ನಮ್ಮ ಅಪ್ಪ ಹೆದರಂಗಿಲ್ಲ. ನಾನು ನಿನಗೆ ಏನಾರ ಮಾಡ್ಕೊಂಡು ಯಪ್ಪ, ನೀವು ಹೋಗಿ ನಾನು ಬರ್ತೀನಿ.
ಅಂತ ಆದ್ರೆ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ನಿಮಗ ಏನ ಹೇಳ ಅವೇನಂತ ಹೇಳಿ ಹೇಳ ಹೇಳ್ತೀನಿ ತಡಿ ಅವನ ಕಪ್ಪು ನಮ್ದು ಆಲದಾಗ ಕಪ್ಪು ನಮ್ದು ಹೇಳ್ಕೊಂತೀರ ನೋಡ್ರಿ ಈ ಸಲ ಕಪ್ಪು ಗೆಲ್ತದ ಮೇಲೆ ಇದೆಲ್ಲ ನಾವು ಹೇಳೋದಿರ್ತೀವಣ 2024 ಕಪ್ಪು ನಮ್ಮದು ಆಗಿದ್ದಿಲ್ಲ 18 ವರ್ಷ ಆಯ್ತು ಸತತ 18 ವರ್ಷದ ಕನಸು ಮಣ್ಣು ನೆರವೇರುತ್ತೆ ಸ್ವಲ್ಪ ಗೊತ್ತಾಗತ್ತೆ ಜೈ ಆರ್ಸಿಬಿ ಅದ್ರ ಬರ್ಬೇಕಿನ್ನ ಸೌಂಡ್ ಆರ್ಸಿಬಿ ಮುಂದೆ ಸಲ ಕಪ್ಪು ಮುಂದೆ ಸಲ ಕಪ್ಪು ಯಾವೆ ಜೈ ಆರ್ಸಿಬಿ ನರ್ತವು ಕೂಡಲ ನನಗೆ ಬರುವಾಗಿ ಬಂದಿನಾದ ಯುದ್ಧವಲ್ಲ ಕೈ ಮಾಡಿ ಕರಿಯಾಗಿ
ಬದಲಿ ಮಾತಿದ ಶಾಂಪು ಕಿವಿಗ ಶಾಂಪು ಡವ್ ಶಾಂಪು ಹೌದು ಮಾಮ ಕರ್ನಾಟಕ ಶಾಂಪು ಹೌದು ನಮ್ಮವ್ವ ಹೇಳಪ್ಪ ನಮ್ಮಪ್ಪ ಹುಟ್ಟಿನೇನು ನಮ್ಮ ಅಕ್ಕದಲ್ಲಿ ಹ್ಞೂ ನಮ್ಮಪ್ಪ ನಾನು ಹುಟ್ಟಿದ ಸಹ ಎರಡು ಹಲ್ಲು ಕಳ್ಕೊಂಡಾನೆ ಅವ್ರಿಗಪ್ಪ ಅಂತ ನಾ ಯಾಕೆ ಸಿಸೋರ್ಗಪ್ಪ ನಕ್ಕು ಅಪ್ಪ ಮಾಡ್ಬಾರ ಕೆಲಸ ಮಾಡಿರ್ತಾನೆ ಅದು ಕಾಲು ಮುಡ್ದ ಮತ್ತೆ ಏನ್ ಮಾಡ್ಬೇಕು ನಾ ಹೊರ ಬರ್ಬೋದು ನಮ್ಮಪ್ಪ ಹಲ್ಲು ಮುಡ್ಕೋಬೇಕಾಗುತ್ತೆ ಸಾಹೇಬ್ರ ಹೊತ್ತಾದ್ರಿ ನಾನು ಹೋಗಿ ಬರ್ಲ ಮನೆಗೆ ಹೆಂಗಿದ್ರು ಹೊಂಟೇನಿ ಮನೆಗೆ ಒಂದು ಟ್ರೆಂಡಿಂಗ್ ಸಾಂಗ್ ಹೋಗ್ತೀನಿ ಕೇಳಿಸ್ಕೊರಿ ಇಬ್ರು ಜಾಡಿಸ್ಲಿ ಹಂಗೆ ನೀವು ಯಾವ್ದು ಹೋಗ್ಕಂಡು ಹಾಳಾಗಿ ಎಲ್ಲದ ಲಿಂಗ ಮಾಡ್ತಾನ ಹಾಡ್ಲಿ ಅದು ಯಾವ್ದಂತ ಹೇಳಿ ಓ ಎಲ್ಲ ಅಲ್ಲೇ ಬರ್ಲ ಇಲ್ಲಿ ಹೆಂಗ ಕುಂದ್ರ ಅಮ್ಮಾರ ಏನ್ ಎಬ್ಸ್ತೀನಿ ನೀವು ಸುಳ್ಳ ಮಳೆ ಅಮ್ಮನ ಪಾತಿಯ ರೊಟ್ಟಿ ಬೇಕು ನಂಗೆ ಎರಡು ರೊಟ್ಟಿ ಮೇಲೆ ಕಜಿ ಮಟನ್ ಪಲ್ಯ ಬೇಕ ನನಗ ಮೊದ್ಲ ತಂಡ ಹತ್ತೈತಿ ಶಿಸ್ತು ಊಟ ಮಾಡಕ್ಕೆ ನಾನು ಅಮ್ಮನ ಹತ್ತಿ ಬರ್ಲ ಮನೆ ಹಾಕಿನ ಮನೆ ಎಂದೆ ನಾಲ್ಕು ವರ್ಷ ನಂದೈತಿ ಮತ್ತೆ ಬರ್ತೀನಿ ಮತ್ತೆ ಬಸ್ತೀನಿ ಹುರುಪು ಬಿಡೋ ಮಕ್ಕಳಲ್ಲ ಲೇ ಪಾಪು ಈ ಹುಡುಗಿನ ನೋಡ್ರ ನಮ್ ಕೈ ತಿಪ್ಪದಾಗ ಬಿಡದಂಗ ಕಾಣುತ್ತಲ್ಲ ವಯಸ್ಸ ಮಾಡ ಮಗ ನಿಲ್ಸಲ್ಲ ನಿನ್ನ ಬಾಯಿನ ಮೊದಲೇ ನಿಂದು ಕರಿಬಾಯಿ ಐತಿ ನೀನು ಬಾಯಿಂದ ಆಗತ್ತಂದಿದ್ದು ಆಗೋದಿಲ್ಲ ಅಂದಿದ್ದು ಆಗ್ತೈತಿ ಅದಕ್ಕೆಲ್ಲ ನಾನು ಹೊಸದಾರು ಹುಡುಕಿನಿ ಮತ್ತೆ ನಾನೇನಲ್ದಾಗ ಕೈ ಆಡ್ಸಪ್ಪ ಮಗನ ತುಪ್ಪದಾಗ ಬೆಳಕೈ ತಿಪ್ಪಿಗೆ ಬಿದ್ದತ್ತು ಮಗನ ಲೇ ಓಂ ದೊಡ್ಡ ಮಂತ್ರಗಾರ ನನ್ನ ಮಗನೇ ಅಲ್ಲಲ್ಲಿ ಅಷ್ಟೊತ್ತು ನೀ ಮಗಕ್ಕೆ ಮಂಗಳಾರತಿ ಮಾಡಿಕೊಂಡು ನೀ ಬೆಗೆಸಿಯ ಲೇ ಪಾಪು ಈ ಹುಡುಗಿ ಪರವಾಗಿ ನಾ ಮಾತ್ರ ದಿವಸ ನೋಡಲೆ ನೀ ಮಾತ್ರ ಸುಮ್ಮನೆ ಇದ್ರಾಗ ಮಾತ್ರ ಆಟ ಬರಕ್ ಹೋಗ್ಬೇಡ ನೋಡಲೆ ಅಲ್ಲಲೇ ಕಾಕು ಯಾವಾಗ ಅವಳ ನಿಂಬೆಹಣ್ಣಿನಂತ ರೂಪ ನನ್ನ ಕಣ್ಣಾಗೈತಿ ಅಂದಿನಿಂದ ಕುಂಭ ಸಹಿತ ಅವಳ ಕಂಡಂಗಾಗತ್ತಲೇ ಅಪ್ಪ ಏ ಪಾಪು ನಿನಗೆ ಕಾಣಿಸಿ ಕಂಪೌಂಡ್ರ ಕಂಬ ಕಂಡಂಗ ಕಂಡ್ರ ನನಗೆ ಮನ್ಯಾಗ ತಲೆ ದಿಂಬ ಸಹಿತ ರೂಪ ಕಂಡಂಗ ಆಗತ್ತಲ್ಲ ನಾನೇನ್ ಮಾಡ್ಬೇಕಲ್ಲ ಹಂಗಾರ ಬಿಡೋದು ಬೇಡಲೇ ಹಂಗಾರ ಹೆಂಗಾನ ಮಾಡಿ ಇವತ್ತು ರಾತ್ರಿ ಮುಗಿಯೋದ್ರೊಳಗೆ ಏ ವಿಷಯ ಬಿಡ ನಡೆಯ ಯಾವ ವಿಷಯ ನೋಡಲೆ
ನನ್ನ ಕಿಕ್ಕ ಸಾಕು ಇನ್ನು ಎಣ್ಣೆ ಸೋಡಾ ಬಿಡದು ಎಂಬ ಸುರನಗರದಲ್ಲಿ 10 ವರ್ಷದ ಮನೆ ಕಟ್ಟಿ ಪರನಾರಿಯರಿಯ ಪಟ್ಟದರಸನಾಗಿಸಿಕೊಂಡಿರುವ ಈ ಎದುರಾಗಿ ನಿಂತಿರುವನಲ್ಲ ಆ ವಿಶ್ವನಾಥ ನನ್ನ ಹಾಳು ಮಕ್ಕಳ ನೋಡದ ನಿನ್ನ ಗಂಡಸನಾಗಿ ನಿಂತಿರುವೆಯಲ್ಲ ಅದರ ಸೇಡಿಗಾಗಿ ನಾನು ನಿನ್ನ ಗಂಡಸ್ತನಕ್ಕೆ ಸವಾಲು ಹಾಕಿ ಬಂಡೆ ಹೆಣ್ಣಿನಂತಿರುವ ನಿನ್ನ ತಂಗಿ ಜಯಶ್ರೀಯನ್ನು ನನ್ನ ಬಂಡದಾಟಕ್ಕೆ ಎಳೆದುಕೊಂಡು ಗಂಡು ಬೇರುಂಡ ನಾಯಿ ನಿಂತು ನಿನ್ನ ವಂಶವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಧರ್ಮ ಕೆಟ್ಟ ಈ ಧರ್ಮೇಂದ್ರನೇ ಅಲ್ಲ. ಚಿಕ್ಕಪ್ಪ ಇದ್ಯಾವ ಹಾರ್ಪಟದ ನಗೆ? ಹಾರ್ಪಟದ ನಗೆಯಲ್ಲ ಕರಿಮೇಂದ್ರ, ಇದು ನಮ್ಮ ಹೋರಾಟದ ನಗೆ.
ಪ್ರತಿಯೊಂದು ಕಾರ್ಯದಲ್ಲಿ ಅಡ್ಡಿಯಾಗಿ ಬರುತ್ತಿರುವ ಆ ಬಡ್ಡಿ ಮಗ ವಿಶ್ವನಾಥನ್ ಸಕ್ಕನ್ನು ಮುರಿಯಲೇಬೇಕು. ಯಾಕೆ ಚಿಕ್ಕಪ್ಪ? ಯಾಕೆ ಎನ್ನುವುದು ಏನು ಬಂತ ಕರ್ಮೇಂದ್ರ? ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಹಾಳು ಮಕ್ಕಳನ್ನು ಹೊಡೆದು ಕಳಿಸಿದ್ದಲ್ಲದೆ ನಾವು ಮಾಡಿದ ಬ್ಯಾಂಕ್ ಲೂಟಿ ಪ್ರಕರಣ ಬಯಲಿಗಳಿದ್ದಾನೆ. ಇಷ್ಟೆಲ್ಲ ಸಾಲದ ಅವರಪ್ಪನಿಂದ ಪಡೆದ ಆಸ್ತಿ ಬಲವಂತವಾಗಿ ಮರಳಿ ಪಡೆಯುತ್ತಾನಂತೆ. ಇದನ್ನೆಲ್ಲ ಕೇಳಿ ಸುಮ್ಮನೆ ಅವನನ್ನು ಹಾಗೆ ಬಿಡುವುದೇ? ಬಿಡುವುದೇಕೆ ಚಿಕ್ಕಪ್ಪ? ಈ ಮಿಡಿನಾಗರನ ಹೆಡೆ ಕುಳಿದು ಹೋಗಲಿಕ್ಕೆ ಅವನಿಗೂ ಸಾಧ್ಯವಿಲ್ಲ, ಅವರಪ್ಪನಿಗೂ ಸಾಧ್ಯವಿಲ್ಲ. ಏನಿದು? ಅಪ್ಪಣೆ ಕೊಟ್ಟು ಬಿಡುಗಡಿ. ಆ ಪುಡಾರಿ ನನ್ನ ಮಗ ಇಂದು ನಿಮಗೆ ಎದುರಾಗಿ ನಿಂತಿರುವನೆಂದರೆ ಈಗಲೇ ಹೋಗಿ ಆ ಬಡಪಾಯಿರುಂಡ ಕಡೆದು ತಂದು ನಿಮ್ಮ ಪಾದದ ಮೇಲಿಡುತ್ತೇನೆ. ತಮ್ಮ ಭೀಮಣ್ಣ, ಆ ವಿಶ್ವನಾಥನ್ ಚಂಡ ಅಂದ್ರ ಕೋಳಿ ಚಂಡ ಅಂತ ಮಾಡಿ ಅಂದ್ರೆ ಅಪ್ಪಿ ತಪ್ಪಿ ಮಗನೇ ನೀನು ಅವನ ಕೈಯಾಗ ಏನೋ ಸಿಕ್ಕ ನೀನು ತೆಲಿ ಕಚಕ್ಕ ನಮ್ಮ ಸಾವುಕಾರ ಇಬ್ಬರದು ಪಚಕ್ಕ. ಕಲ್ಲಗ ನಾಲಿಟ್ಕೊಂಡು ಸುಮ್ಮನೆ ನಿಂದಿರ್ತು. ಈ ನಮೂನ್ ಬೇಯ್ರಿ ಅಪ್ಪ, ಹೆಂಗ್ ಮಾಡ್ಲಿ? ಏ ದೇವಸಿನ ಮಗನೇ, ಏ ಹಳಕಣ್ಣನ ಮಗನೇ, ಏ ಕಚಡನ ಮಗನೇ, ಹಿಂಗ ಬೈದನ್ರಿ ಅಪ್ಪ. ಏನು ಈ ಕನ್ನಡ ನಾಡಿಯ ಗಂಡುಗಾಲಿ ಎನಿಸಿಕೊಂಡಿರುವ ಈ ಸೌಕಾರನಿಗೆ ಎದುರಿಸಿ ಮಾತನಾಡದೆ ಆ ಸಕ್ಕಿನ ಸೋಳೆ ಮಗ. ಈ ನಮೂನ್ ಬೈದನ್ರಿ ಅಪ್ಪ, ಹೆಂಗ್ ಮಾಡ್ಲಿ? ತಲೆ ಕೆಟ್ಟೋಗಿದ್ರಿ ನನಗೆ. ಒಂದ್ 60 ರೂಪಾಯಿ ಕೊಟ್ಟು ಬಿಡ್ರಿ ಜೋಳಿರ್ಗ 9 ಟಕ್ಕೆ ಬಂದ್ಬಿಡ್ತು ನಾನು. ಭಾಳ ಬೇಸರ ಆಗ್ಬಿಟ್ಟೈತಿ ನೀವು. ಲೇ ಸೌಕಾರ, ಮಾತಾಡ್ತೀಯಲೇ? ನಿನಗೆ ನಾನು ಮಾತಾಡ್ತೇನೆ. ಹುಚ್ಚನಾಗಿ ಎಚ್ಚರ ತಪ್ಪಿ ಬದಲು ಏನು ಬಡ ಭಿಕಾರಿ ಬಾಗಿ ಬಂದಂತೆ ಮಾತನಾಡಲಿಕ್ಕೆ ಇದೇನು ನಿನ್ನಂತ ಬಡ ಭಿಕಾರಿ ಮನೆಯಲ್ಲಿ ತಿಳಿದುಕೊಂಡಿದ್ಯಾ? ಇದು ಸಾಹುಕಾರ ಧರ್ಮೇಂದ್ರ ಮನೆ ಇದೆ. ಬಲು ಎತ್ತರಿಂದ ಮಾತಾಡಕ್ಕೆ ಕಲೆ. ಮೈ ಮೇಲೆ ಕಬರಿಲ್ಲದೆ ಎಗರಿ ಮಾತನಾಡಿದರೆ ಇಲ್ಲೇ ಬಗೆದ ಬಿಟ್ಟೆ ಬರಲಿಲ್ಲ. ಎಚ್ಚರದಿಂದ ಮಗಳು ಹುಚ್ಚನಾಗಿ ಎಚ್ಚರ ತಪ್ಪಿ ಬಗಳು ಈ ಕಿರಾತ ಕೊಲೆಗೆ ಕೇಸರಿಯನ್ನು ಕಣಕಲ ಬಂದರೆ ನಿನ್ನ ಕೆಣಕಿದ ನಿನ್ನ ಕೈ ಕಾಲುಗಳನ್ನು ಕಡಿದು ಹಾಕಿ ಹಡಿಯಿಂದ ಮುಡಿಯುವವರೆಗೆ ರತ್ನವಾಗಿ ಶೋಭಿಸಿದ್ದರು ನಿನ್ನ ತಂಗಿ ಜಯಶ್ರೀ ನನ್ನ ಕೈ ವಶದಲ್ಲಿ ನಿಂತು. ಸೌಕಾರನೆಂಬ ಸೊಕ್ಕಿನಿಂದ ಸಿಕ್ಕ ಜನ ಬಡಪಾಯಿಗಳ ಮಾಂಗಲ್ಯ ಹರಿದು ಮಾನಭಂಗ ಮಾಡಿದಂತೆ ಇಂದು ನನ್ನ ತಂಗಿ ವಿಷಯಕ್ಕೆ ಮಾತಾಡಿದರೆ ಎತ್ತಿದವರ ಕತ್ತ ಕೊಯ್ದು
ಕೊಂಡರು ತನ್ನ ತಂಗಿಯ ಶೀಲವನ್ನು. ಸೌಕರ ಶೀಲ ಕಳೆದುಕೊಂಡರು ಆ ಗೌಡನ ಶಿರ ಕಳೆದ ಬಿಡಲಿಲ್ಲ ಆ ಲಕ್ಷಣ. ಅದು ನಿನ್ನಂತ ಕೋತಿಯಿಂದ ಎಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ತಿಳಿಯದೆ ಹೊಳೆ ಈಜುತ್ತಿನೆಂದು ಧುಮುಕಿದರೆ ನೀನು ಗಾಣಕ್ಕೆ ಬಿದ್ದ ಮೀನಾಗುವೆ ಬಲು ಜೋಕೆ. ಎಣ್ಣೆ ಆ ಗಾಣ ಕಡಿದು ಹೊರ ಬರುತ್ತೇನೆನ್ನುವ ನನ್ನ ಶಕ್ತಿ ನಿನ್ನಂತ ರಂಡೆಗೆ ಗೊತ್ತಾ? ಅಪ್ಪ, ಈ ಬಡಪಾಯಿ ಇಷ್ಟೊಂದು ಸೊಕ್ಕಿಂದ ಮಾತನಾಡಿದ್ರು ನೀನು ಸುಮ್ಮನೆ ನಿಂತಿಯಲ್ಲ. ಮೊದಲು ಹಾಕಿವನಿಗೆ ಗುಂಡನ್ನು. ಏ ರಾಜಶ್ರೀ, ನಿಮ್ಮಪ್ಪನಂತ ಸರ್ಪದ ಗಂಡೆದಿಗೆ ಈ ಗಂಡಗಳಿಗೆ ತಿಳ್ಕೊ. ಮದವೇರಿದ ಮದ್ದಾನೆಯಂತೆ ನೀವೆಷ್ಟು ಪುಟ ಪುಟಿದು ಮಾತನಾಡಿದ್ರು ನಾನು ಅಂಕುಶವಾಗಿ ಬರ್ತೇನೆ ವಿನಃ ಶರಣನ್ನದ ಹೋದರೆ ನಿನ್ನ ಮರಣ ಇಲ್ಲ ಅನ್ನುವುದು ವಿಶ್ವ. ಯಾರೊಂದಿಗಾದರೂ ವೈರತ್ವ ಸಾಧಿಸೋ, ನಮ್ಮ ಜೊತೆ ಸಾಧಿಸುವುದು ತರವಲ್ಲ. ಒಳ್ಳೆಯ ಮರ್ಯಾದೆಯಿಂದ ಹೇಳುವೆ, ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲಿಕ್ಕೆ ಏಡಿಯ ರಕ್ತಕ್ಕೆ ಹುಟ್ಟಿದನವಲ್ಲ ಈ ವಿಷ. ಮೋಸ ಮಾಡಿ ನಮ್ಮಪ್ಪನಿಂದ ಪಡೆದುಕೊಂಡ ನನ್ನ ಆಸ್ತಿಯನ್ನ ಮರಳಿ ಪಡೆದುಕೊಂಡೇ ಹೋಗುತ್ತೇನೆ. ಆಸ್ತಿ ಎಲ್ಲಿದೆ ವಿಶ್ವ ನಿನ್ನ ಆಸ್ತಿ? ಎಂದು ನಿನ್ನ ತಂದೆ ನಿಮ್ಮ ತಮ್ಮಂದರು ಯಾರ ಢಕಾಯಿಕರ ಕೈಯಲ್ಲಿ ಕಳೆದುಕೊಂಡರು ಅಂದೆ ಹಾರಿ ಹೋಯಿತು ನಿನ್ನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳ ಧೈರ್ಯ ನಿನ್ನಲ್ಲಿದ್ದರೆ 3 ಲಕ್ಷ ಹಣ ಕೊಟ್ಟು ಮುಂದೆ ಮಾತನ್ನು ಉತ್ತರಿಸು. ಹಣ ಕೊಡದೆ ಹೆಣಗಾಡಲು ಬಂದರೆ ನಮ್ಮಪ್ಪನ ಕೈಗೆ ಹೆಣವಾಗಿ ಬೀಳುವ ತಕ್ಷಣದಲ್ಲೇ. ನೀನು ಶ್ರೀಮಂತನ ಮಗಳೆಂದು ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಇದೇ ಬರಲಿಂದ ಕತ್ತನ್ನು ನಿನ್ನ ಕೈಯಲ್ಲಿ ಕೊಡಲೆ. ಎಚ್ಚರ ಎಚ್ಚರ. ಈ ಶ್ರೀಮಂತ ರಾಜಕುಮಾರೇನೆಂಬುದನ್ನರಿಯದೆ ನೀನವಳ ನಾಲಿಗೆಯ ಕೈ ಹಾಕಿದರೆ ಎಡೆ ಹೆತ್ತಿ ಕಾದ ಈ ಮಿಡಿನಾಗರ ನಿನ್ನನ್ನು ಕಚ್ಚಿ ವಿಷಜಾಲ ಲೇಪಿಸದೆ ಬಿಡಲಾರದು. ನೀನು ಎತ್ತರ. ನಿನ್ನಂತ ನಾಗರ ಹಾವಿನ ಅಲ್ಲು ಕೀಳುವ ಹಾವಾಡಿಗೆ ನಾನು ಇದ್ದೇನೆ, ನೀನು ಎಚ್ಚರ. ಮಿಸ್ಟರ್ ಕರ್ಮೇಂದ್ರ, ಮಿಸ್ಟರ್ ಧರ್ಮೇಂದ್ರ, ಅನ್ಯಾಯವಾಗಿ ಅನ್ಯರ ಆಸ್ತಿಯನ್ನು ಅಪಹರಿಸುವುದಕ್ಕಿಂತ ನನ್ನ ಆಸ್ತಿಯನ್ನು ನನಗೆ ಮರಳಿ ಕೊಟ್ಟು ಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ತಿಳಿದುಕೋ. ಸಾಧ್ಯವಿರದಿದ್ದರೆ ನಿಮ್ಮೆಲ್ಲರ ಹೆಣ ಮಣ್ಣು ಸೇರೋದು ಖಂಡಿತ. ಹಣ ಏ ವಿಶ್ವ, ಮರಣನನ್ನು ಭೀತಿ ಹರಿದು ಹಾಕಿರುವ ಈ ಕರ್ಮೇಂದ್ರ, ಈ ಧರ್ಮೇಂದ್ರನಿಗೆ ನಿನ್ನಿಂದಲೇ ಆ ಬ್ರಹ್ಮನಿಂದ ಸಾಧ್ಯವಿಲ್ಲ. ಅದನ್ನು ವಿಚಾರ ಮಾಡದೆ ಮತ್ತೆ ಮತ್ತೆ ನಿನ್ನ ಆಸ್ತಿ ಬೇಕೆಂದು ಛಲ ತೊಟ್ಟ ನಿಂತರೆ ನಿನ್ನ ಆಸ್ತಿ ಜೊತೆಗೆ ಅಸ್ತಿವಾಯಿತು ಧ್ವಕೆ. ನನ್ನ ಆಸ್ತಿ ಕಳೆದುಕೊಳ್ಳುವ ಮೊದಲು ನಿಮ್ಮೆಲ್ಲರ ಪ್ರಕರಣ ಬಯಲಿಗೆಳೆದು ನನ್ನ ಆಸ್ತಿಯನ್ನು ಪಡೆದುಕೊಂಡು ಆ ಸರ್ಪ ಕೊಟ್ಟು ತೀರ್ಪಾಗುವೆ ಜೋಕೆ. ವಿಶ್ವ ಯಾಕೆ ಸ್ಟೀರಾಡಿ ಸುಮ್ಮನೆ ನಿನ್ನ ಗಂಟಲು ಹರಿದುಕೊಳ್ಳುವೆ? ಹೊರ ಮುನಿದರೆ ಗುರು ಕಾಯುವನೆಂಬ ನುಡಿಯಂತೆ ಈಗ ನನ್ನ ಚಿಕ್ಕಪ್ಪ ಮುನಿದರು ನಾನಿನ್ನ ಕಾಯುವೆ. ನೀ ಕೇಳಿದರಷ್ಟರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡುತ್ತೇನೆ. ನಮ್ಮ ಮನೆಯಲ್ಲಿ ಹಾಳಾಗಿ ಬಿಟ್ಕೊಂಡಿರೋ ಕರ್ಮೇಂದ್ರ, ಇದೇ ಮಾತನ್ನು ಇನ್ನೊಂದು ಸರಿ ಉಚ್ಚರಿಸಿದರೆ ನಿನ್ನ ಎಳೆಯ ರಕ್ತ ಕುಡಿದು ಬಿಟ್ಟರೆ ಮಗನೇ. ಬಾಯಿ ಬಿಗಿ ಹಿಡಿದು ಮಾತನಾಡ. ನನ್ನ ತೋಳಿನಲ್ಲಿ ದೇವರು ಶಕ್ತಿ ಕೊಟ್ಟ ಬಲವಿದೆ. ನಿನ್ನಂತ 10 ನಾಯಿಗಳಿಗೆ ತುತ್ತು ಹಣ್ಣು ಹಾಕುವ ಶಕ್ತಿ ನನ್ನಲ್ಲಿದೆ. ನಾನು ಬಡವರ ಏಳಿಗೆಗಾಗಿ ಬಡವರಲ್ಲಿಯೇ ದುಡಿದು ಬದುಕುತ್ತೇನೆ ವಿನಃ ನಿನ್ನಂತ ಕೈ ಚೀಲಿ ಇಡುವ ಶ್ರೀಮಂತರ ಆಳಗಳೇ. ಏ ವಿಶ್ವ, ಮಾತಿಗೆ ಮಾತು ಬೆಳೆಸುತ್ತ ನಿನ್ನ ಮಿತಿ ಮೀರಿ ಹೋಯಿತು ನಿನ್ನ ಸೊಕ್ಕು. ಏ ಭೀಮ,
ಆಯ್ತು. ಏ ಭೀಮ, ತೂತು ಕೂಣಿಗೆ ಕೆಂಚರ ಬಾಗಿಲ ಕಾಯುವ ನಾಯಿ, ನಿನ್ನಂತ ಬಗಳುವ ನಾಯಿಗೆ ಎದರಿ ಏಡಿಯಂತೆ ಬಗ್ಗಿ ನಿಲ್ಲುವನಲ್ಲ ಈ ಶಿಷ್ಯ. ಕಿರಾತ ಕುಲದಲ್ಲಿ ಜನಿಸಿದ ಗಂಡುಗಲೇ, ನಿಮ್ಮಂತವರಿಗೆ ತಕ್ಕ ಪ್ರಚಂಡ ಹುಲಿ. ಲೇ ವಿಶ್ವ, ಲೇ ಭೀಮ, ಆಸ್ತಿ ಕೇವಲ ಬಂದಿರೋ ಈ ಕುರಿಗೆ ತೋರಿಸಲಿ ನಿನ್ನ ತೋಳದ ಬಲವನ್ನು. ವಿಶ್ವ, ಮುಗಿಯಿತು ನಿನ್ನ ಕಾಲ. ಲೇ ಭೀಮ, ನಿಲ್ಲಿಸೋ ನಿನ್ನ ಹೇಸಿತನದ ನಾಯಕವನ್ನು. ಅಪ್ಪ, ಏನಿರಲ್ಲ ಮನೆಯಲ್ಲಿ ಕಾಳಗ. ಇನ್ಸ್ಪೆಕ್ಟರ್, ಅಧಿಕಾರಿಯಾದರೂ ನಿನಗೆ ನನ್ನ ಕೆಲಸ ನಿನಗೆ ತಿಳಿಯುವುದಿಲ್ಲ. ಸುಮ್ಮನೆ ಹೊರಗಡೆ ಹೋಗಿ ಡ್ರೆಸ್ ಬದಲಿ ಮಾಡಿಕೊ. ಅಪ್ಪ, ದೊಡ್ಡ ಶ್ರೀಮಂತನೆನಿಸಿಕೊಂಡಿರುವ ನಿನ್ನ ಬಾಯಿಂದ ಇಂಥ ಶಬ್ದವೇ? ಏನು ಅರಿಯದ ಇಂಥ ಬಡವರ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಲೇ ಜೈರಾಮ, ಅಧಿಕಾರಿಯಾದರೂ ನೀನು ನನ್ನ ಮಗ. ನಾನು ಹೇಳಿದಂಗೆ ಕೇಳುವುದೇ ನಿನ್ನ ಕೆಲಸ. ನನ್ನ ಮಾತನ್ನು ಕೇಳದೆ ನಿನ್ನ ಅಧಿಕಾರವನ್ನು ನಡೆಸಿದರೆ ಮಗನಾದರೂ ಪರವಾಗಿಲ್ಲ, ನಿನ್ನ ಈಗಲೇ ಟ್ರಾನ್ಸ್ಫರ್ ಮಾಡಿಸಿಬಿಡುವೆ. ಮೊದಲು ಬಾಯಿ ಮುಚ್ಚು. ತಂದೆಯಾದರೆ ನೀನು ನನ್ನ ಮನೆಯಲ್ಲಿರಬಹುದು, ಈ ನನ್ನ ಅಧಿಕಾರದ ಮೇಲಲ್ಲ. ನನ್ನ ಅಧಿಕಾರದ ಮೇಲೆ ಅರಚಿ ಮಾತನಾಡಲಿಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿ ಅಲ್ಲ. ಸಾಹುಕಾರನೆಂಬ ಅಹಂಕಾರದಿಂದ ಈ ರೀತಿ ಮಾತನಾಡಿದರೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ. ವಿಶ್ವನಾಥ, ನಿನ್ನದು ಏನೇ ಕೆಲಸ ಇದ್ರೂ ನಾನು ಬಗೆಹರಿಸಿಕೊಡ್ತೀನಿ. ನೀನು ಏನನ್ನು ವಿಚಾರಿಸಿದೆ ಸುಮ್ಮನೆ ಮನೆಯಲ್ಲಿ ಆಗಲೇ ಸರ್. ಚಿಕ್ಕಪ್ಪ, ಮಗನೆಂದು ಮಮತೆ ಹೇಳಿದರೆ ನಮ್ಮನ್ನು ಕಚ್ಚದ ಬಿಡಲಾರದು. ಹೌದಪ್ಪ, ನಮ್ಮ ಶ್ರೀಮಂತಕ್ಕೆ ಅಪಕೀರ್ತಿ ತಂದಿರುವ ಈ ಕೋತಿಯ ಕಿವಿ ಕೇಳಲೇಬೇಕು. ನಮ್ಮ ದರ್ಭಕ್ಕೆ ಅಡ್ಡಿ ಬಂದವನ್ ಯಾವ ನಾನು ಉಳ್ಕೊಂಡ ನೋಡ್ರಿ. ಅಡ್ಡಗಟ್ಟಿ ಸಿಳ್ಳುವಲೇ ನಮ್ಮೆಲ್ಲರ ಗುರಿ. ಜಬ್ಬ ಸಿಳ್ತಿ, ಅರ್ಧ ಬೇಸಿಳ್ತಿ ನಾನು. ಅದನ್ನಾದರೂ ಪರವಾಗಿಲ್ಲ ಭೀಮ, ಈ ಖಾಕಿ ಕಾನೂನನ್ನು ಮುರಿಯಲೇಬೇಕು. ಬನ್ನಿ ಹೋಗೋಣ.
ಬೆಡಪವನ್ನೇ ಕಟ್ಟಿ ಹಾಕಿಕೊಂಡಿರುವ ಜಯಶ್ರೀ ಹೆಸರಿಗೆ ತಕ್ಕಂತೆ ನೂರ್ಮಡಿ ಸುಂದರಿ. ಸುರಲೋಕದ ಸುಂದರಿಯ ರೂಪವನ್ನೇ ಮೀರಿಸಿರುವ ಆ ಜಯಶ್ರೀಯನ್ನು ಎಂದು ನಾವು ಕೆಳಗೆ ದಕ್ಕಿಸಿಕೊಂಡಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ ಭೂಲೋಕದ ಭುವನೇಶ್ವರಿಯನ್ನೇ ಭದ್ರವಾಗಿ ಕಟ್ಟಿ ಹಾಕಿರುವ ಈ ಕರ್ಮೇಂದ್ರನಿಗೆ ಬಂದು ಸ್ವತ್ತಿನಿಂದ ಮಾತನಾಡಿದೆಯಲ್ಲ, ಅದರ ಸೇಡಿಗಾಗಿ ನನ್ನ ಸೇಡಿನ ಕಿಡಿಯೊಂದು ಇಂದು ನಿನ್ನ ತಂಗಿಯ ಶೀಲಕ್ಕೆ ಧಕ್ಕೆಯಾಯಿತೆಂದು ತಿಳಿದುಕೋ. ದಿನ ದೇವರಿಗೆ ಬರುತ್ತಿರುವ ಜಯಶ್ರೀ ಇಷ್ಟೊತ್ತಾದರೂ ಏಕೆ ಬರಲ್ಲ? ಅವಳೇ ಬಂದಂತೆ ಕಾಣುತ್ತಿದೆ, ಬರಲಿ ಬರಲಿ. ಬಿರುಗಾಳಿಯಂತೆ ಬೀಸಿ ಆದಾಯ ಮಾಡದೆ ಕಚ್ಚು ತೀರಿಸಿಕೊಂಡವರಾಗಿದೆ. ಸರ್, ಸ್ವಲ್ಪ ದಾರಿ. ನಿನಗೆ ದಾರಿ ಬಿಟ್ಟು ಮೇರು ಪರ್ವತವನ್ನೇರಿ ಕುಳಿತುಕೊಳ್ಳಬೇಕೆಂದು ಬಂದೆ ನಿಂತೆನು ಜಯಶ್ರೀ. ನೀ ಬರುವ ಸಮಯ ನೋಡಿ. ನಿಮ್ಮ ಮಾತು ನನಗೆ ಇಷ್ಟ ಇಲ್ಲ. ಇಲ್ಲೂ ಜಯಶ್ರೀ. ಸರ್, ನನ್ನ ಬಳಿ ನಿಮ್ಮದೇನು ಕೆಲಸ? ಯಾಕೆಂದು ನನ್ನನ್ನೇ ಕೇಳುತ್ತಿರುವೆಯಲ್ಲ ಜಯಶ್ರೀ. ವರವಿಲ್ಲದ ಹರನನ್ನು ಪೂಜಿಸಿದರೆ ಎಂತು ಹರಸುವನೇ ನಿನ್ನ ದೇವರು. ಜೀವವಿರುವ ಕಲ್ಲು ಮೂರ್ತಿಯ ಕಲ್ಲು ಹೋಗಿ ಕುಳಿತಿರುವಾಗ ಅವನಲ್ಲಿಗೆ ಹೋಗದೆ ಈ ನಲ್ಲನಿಗೆ ಮಧು ನಾನೆಂದು ಬೇಡಿಕೊಂಡರೆ ಮಧು ತುಂಬಿದ ಸಿಹಿ ಜೇನಾಗುವುದು ನಿನ್ನ ಬಾಳು. ನನ್ನ ಮಾತನ್ನು ತಿರಸ್ಕರಿಸಿ ನಡೆದರೆ ನಿನ್ನ ಬಾಳಾಗುವುದು ಬರೀ ಕಣ್ಣೀರಿನಗು. ನೋಡು ಜಯಶ್ರೀ, ಯೋಚಿಸಿದೆ ಬೇಗ ಬಂದು ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನಿನ್ನಂತ
ನಿನ್ನಂತವರ ಕೈಯಿಂದ ಪಾಠ ಹೇಳಿಸ್ಕೊಳ್ಬೇಕಾಗಿಲ್ಲ ನನಗೆ. ಯಾರ ಬಾಳ ಗೋಳಿನಲ್ಲಿ ನರಳುತ್ತಿದ್ಯೋ ನರಪೇತವಾಗಿ ನಿನ್ನಂತವನಿಗೆ ಏನು ಗೊತ್ತು? ನೀ ಬೈಯುವ ಆಹಾರದ ಉರುಣಿಗನಿದ್ದರೆ ನನ್ನ ಕೈ ಇಡುವ ವ್ಯಕ್ತಿ ಹೆಚ್ಚಿಗೆ ಮಾತನ್ನ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ದಟ್ಟವಾದ ಈ ಕಾಡಡಿವೆಯಲ್ಲಿ ಮುಟ್ಟ ಬಟ್ಟೆ ಬೀಸಾಕಿ ಯಾರು ಮುಟ್ಟದ ನಿನ್ನ ಮಡಿಕೆಯನ್ನು ಮುಟ್ಟು ತಿನ್ನಬೇಕೆಂದು ಬಂದಿರುವೆ. ನನ್ನನ್ನು ಮುಟ್ಟಲು ಬಂದರೆ ಸುಟ್ಟು ಬೂದಿಯಾಗವೆ. ನಿನ್ನ ಕೆಟ್ಟ ಗಣ ನನ್ನ ಮೇಲಿಟ್ಟಿದ್ದಾದ್ರೆ ನನ್ನ ಹಾರದ ಚಪ್ಪಲಿ ನಿನಗಾಗಿ ಕಾಲು ಕೂತಿದೆ. ನನಗೆ ಮೆಟ್ಟಿದ ಬೆದರಿಕೆ ತೋರಿಸುವ ಸೂಳೆ ಭೂತದೇಳುವ ನನ್ನ ಕಾಮದ ಕಿಡಿ ಆವೇಶಕ್ಕೆ ಎಂದು ನೀ ಬಲಿಯಾಗದಿದ್ದರೆ ನಿನ್ನನ್ನು ಹೊತ್ತೊಯ್ಯಬೇಕಾಗುತ್ತದೆ ಈ ವಿಟ ಪುರುಷನ ಮಂದಿರಕ್ಕೆ. ಅದು ನಿನ್ನಂತವರಿಂದ ಎಂದಿಗೂ ಸಾಧ್ಯವಿಲ್ಲ ತಿಳಿದುಕೋ. ಈ ಹಠಯೋಗಿ ಜುಟರಾಯ ಕಣ್ಣಿಟ್ಟುವನೆಂದಾಗ ನಿನ್ನನ್ನು ಪೂರ್ತಿಯಾಗಿ ಕಚ್ಚದೆ ಬಿಡಲಾರೆ. ಅದು ಎಂದಿಗೂ ನಿನ್ನಂತವನ್ನ ಸಾಧ್ಯ ತಿಳಿದುಕೋ. ಹೆಣ್ಣು ಒಲಿದರೆ ನಾರಿ, ಮುಳಿದರೆ ಮಹಾಮಾರಿ. ನಿನ್ನಂತೆ ಮಾರಿ ಎಂದು ಚೀರಾಡಿ ತನ್ನ ಶೀಲವನ್ನೇ ಕಳೆದುಕೊಂಡರು ನಿನ್ನಂತ ಅನೇಕ ವೀರಗರತಿಯರು. ನೋಡು ಜಯಶ್ರೀ, ವರದಕ್ಷಿಣೆ ಎಂದು ಒತ್ತಿ ಹೇಳುವ ಈ ಕಾಲದಲ್ಲಿ ಸುಮ್ಮನೆ ನಿನ್ನ ಮಾಂಗಲ್ಯ ಭಾಗ್ಯ ಕಳೆದುಕೊಳ್ಳಬೇಡ. ನೀ ನನಗೊಲಿದು ನನ್ನ ಪ್ರೇಯಸಿಯಾಗಿ ಬಂದರೆ ನಾ ಕೂರಿಸುವೆ ನನ್ನ ಶ್ರೀಮಂತನ ಸಿಂಹಾಸನದ ಮೇಲೆ. ಎಲ್ಲೋ ಕರ್ಮೇಂದ್ರ, ನೀನು ಕೂರಿಸುವ ಸಿಂಹಾಸನ ಕೇವಲ ನನ್ನ ಮೆಟ್ಟು ಹಳಕು ಚಪ್ಪಲಿಯ ಸಮಾನ. ವರದಕ್ಷಿಣೆ ಒತ್ತಡಕ್ಕಾಗಿ ನಿನ್ನಂತವರ ಅರಸಿಯಾಗಿ ಬಾಳುವಂತ ಹೆಣ್ಣಲ್ಲ ಈ ಜಯಶ್ರೀ. ಈ ಪವಿತ್ರ ನಾಡಿನ ಜನಿಸಿ ಬಂದಿರುವ ಈ ಗರತೆಯ ಮೇಲೆ ಕಾಮ ಪ್ರಯೋಗ ಮಾಡುವ ರಾಕ್ಷಸ, ರಕ್ತ ಕುಡಿಯುವ ರಾಕ್ಷಸಿನೋ ನಾನು. ರಾಕ್ಷಸ ಲೇ ಕನ್ನಡದ ಗರತಿ, ರಾಕ್ಷಸಿಯಾಗಿ ನನ್ನ ರಕ್ತ ಕುಡಿಯಲು ಬಂದರೆ ನಾನಾಗಿ ನಿಲ್ಲುವೆ ನಿನ್ನ ಗುರು ಶುಕ್ರ ಚಾಲುಕ್ಯನಾಗಿ. ಕೃಷ್ಣನ ಕಡಿಯಬೇಕೆಂದು ಹೋದ ವೈಕಾಸುರ ರಾಕ್ಷಸ ಹೋದೇ ಕೃಷ್ಣನಿಂದ ಸುಟ್ಟು ಭಸ್ಮವಾಗಿ ಹೋದ. ಈ ಸೃಷ್ಟಿಯನ್ನು ನಡೆಸುತ್ತಿರುವ 4 ಗೆಲುವುಗಳನ್ನು ಕಟ್ಟ ಸೋಮರಕ್ಕಸ ಹೋದೇ ಕೃಷ್ಣನಿಂದ ಸತ್ತು ಹೋದ. ರಾಮಾಯಣವನ್ನೇ ಗೆಲ್ಲಬೇಕೆಂದು ಹೊರಟ ಶೂರ್ಪನಖೆ ರಾಮನ ಮೋಹಕ್ಕೆ ಮರುಳಾಗಿ ಲಕ್ಷ್ಮಣನದಿಂದ ತನ್ನ ಮೂಗುಸ್ತನಗಳನ್ನೇ ಕಳೆದುಕೊಂಡಳು. ಅದರಂತೆ ನೀ ರಾಕ್ಷಸಿಯಾಗಿ ನನ್ನ ರಕ್ತದ ಮೇಲೆ ಆಸೆ ಇಟ್ಟರೆ ಸತ್ತು ಹೋದರೂ ನಿನ್ನ ಕೆನ್ನೆ ಮೇಲೆ ನನ್ನ ಮೂರ್ತಿ ಕೆತ್ತದೆ ಬಿಡಲಾರೆ. ಮೂರ್ತಿ ಕೆತ್ತಲು ಬಂದಿರುವವನಿಗೆ ಕತ್ತರೆ ಹೇಗೆ ಕತ್ತರಿಸಬೇಕೆನ್ನೋದು ಹೆಣ್ಣಿನ ಹತ್ರ ಶಕ್ತಿಗೆ ನಿನ್ನಂತವನಿಗೆ ಸುಳ್ಳ ಮಗನೇ. ಹೆಣ್ಣು ಮಾಯಾ ಶಕ್ತಿ. ಹೆಣ್ಣಿನಿಂದಲೇ ಎಷ್ಟೋ ಜನ ಮಣ್ಣು ಮುಕ್ಕಿದ್ದಾರೆ. ಹೆಣ್ಣಿಗೋಸ್ಕರ ರಾಕ್ಷಸ ತನ್ನ ಚಂಡನೆ ಕತ್ತರಿಸಿಕೊಂಡು ಹೋದ. ಇನ್ನು ಹೆಣ್ಣಿನಿಂದಲೇ ತನ್ನ ಸತ್ತು ಹೋದ. ಈ ಜಗತ್ತನ್ನು ಆಳಬೇಕೆಂದ ಜಗಜ್ಜಟ್ಟಿ ಕೂಡ ಸತ್ತು ಹೋದ. ನನ್ನ ಮುಟ್ಟಲು ಬಂದ್ರೆ ನಿನ್ನ ಚಂಡನೆ ಕಡಿಮೆಯಾಗುತ್ತೆ. ಬಾರೋ ಗಂಡಸಾಗಿದ್ರೆ ಮುಂದಕ್ಕೆ. ನನ್ನ ಗಂಡಸ್ತನಕ್ಕೆ ಸವಾಲಾಕಿದ ರಂಡೆ ನನ್ನ ರಂಡ ಹೋದರೆ ನಿನ್ನ ತಂದೆ ಹಣ್ಣಿನಂತಿರುವ ತೊಟ್ಟಿ ಕಚ್ಚದೆ ಬಿಡಲಾರೆ. ಜಯಶ್ರೀ, ನನ್ನ ಈ ಕಾಮ ತಡೆಯಲು ಅವರ ಹರನೆ ಹೊರಗೆ ಬಂದರು. ನಿನ್ನ ಬಿಟ್ಟು ಸರಿಯಲಾರ ಈ ಕರ್ಮೇಂದ್ರ. ಬ್ರಹ್ಮನ ಬೆದರಿಕೆ ಇಲ್ಲದ ಈ ಬಹುದೂರ ನಿನ್ನಂತ ಭೂತ ಪ್ರೇತಕ್ಕೆ ಹೆದರುವನೆ.
ನೋಡು ಜಯಶ್ರೀ, ಹೆಣ್ಣಿನ ಬಗ್ಗೆ ನೀನೆಷ್ಟು ಜಗಕ್ಕೆ ವರ್ಣಿಸಿ ಜಪಿಸಿದರೆ ನಾನಿನ್ನ ಬಿಟ್ಟು ಸರಿಯಲಾರೆ ಈ ಕರ್ಮೇಂದ್ರ. ಹೆಣ್ಣಿನನು ಮೇಲೆ ಮನಸ್ಸು ಮಾಡಿದರು ಈ ಸಮಾಜದಲ್ಲಿ ಯಾವ ಗಂಡಸು ಕೂಡ ಉಳುವುದಿಲ್ಲ. ಗುರು ಪತ್ನಿ ಮೇಲೆ ಮನಸ್ಸು ಮಾಡಿದನು ಏನಾಯ್ತೆಂದು ನೆನಪಿಸಿಕೊ. ಅದರಂತೆ ದ್ರೌಪದಿ ಸೀತೆಯ ಮೇಲೆ ಮನಸ್ಸು ಮಾಡಿದ ರಾಮಾಯಣ ಮಹಾಭಾರತದಲ್ಲಿ ರಾಕ್ಷರ ಸ್ಥಿತಿ ಏನಾಯ್ತು ಜ್ಞಾಪಕ ಇಟ್ಟುಕೋ ನೀನು. ಜಯಶ್ರೀ, ಮನ್ಮಥರ ಮಾಯ ಜಾಲಕ್ಕೆ ಬೆಟ್ಟ ಭಕ್ತರ ಬೆದರಿಕೆ ನನಗೆ ತೋರಿಸಿದೆಯ. ಗುರು ಪತ್ನಿಯ ಮೇಲೆ ಮೋಹ ಹುಟ್ಟಿಸಿ ಲೋಕಕ್ಕೆ ಚಂದ್ರನು ದೋಷಿ ಎಂದು ಜರಿಯುವ ಹಾಗೆ ಮಾಡಿದವನು ನನ್ನಂತ ಮನ್ಮಥ. ಅಹಲ್ಯೆಯ ಮೇಲೆ ಮೋಹ ಹುಟ್ಟಿಸಿ ಮೋಸ ಮಾಡಿ ದೇವೇಂದ್ರನನ್ನು ಮಲಗುವಂತೆ ಮಾಡಿ ಆ ಶನಿಗೆ ಮೈಯೆಲ್ಲ ನೇತ್ರ ಬರುವಂತೆ ಶಾಪ ಕೊಡಿಸಿದವನು ನನ್ನಂತ ಮನ್ಮಥ. ಧರ್ಮ ಬೀರು ಪರತನಿಗೆ ಮೋಹ ಹುಟ್ಟಿಸಿ ಮತ್ತಂಗಡಿಯನ್ನು ಪರಿಚಯ ಮಾಡಿಕೊಳ್ಳುವ ಹಾಗೆ ಮಾಡಿದವನು ನನ್ನಂತ ಮನ್ಮಥ. ಆ ಮನ್ಮಥನ ಪ್ರತಿರೂಪವನ್ನೇ ತುಂಬಿಕೊಂಡಿರುವ ಈ ಮತ ನಿನಗೆ ಎದುರಾದರೆ ಬೇಗನೆ ಹಚ್ಚಿ ಕಳೆದು ಬಿಡುವೆ ನಿನ್ನ ಮರ್ಯಾದೆ. ಮರ್ಯಾದೆ ಕಾಮ ತುಂಬಿದ ಕಾಮುಕ, ನಿನ್ನ ಕೆಟ್ಟ ಗಣ್ಣಿಟ್ಟು ನನ್ನ ಮರ್ಯಾದೆ ಕೈಲು ಬಂದರೆ ನಿನ್ನ ಮರ್ಯಾದೆ ಕೊಯ್ಲು ಕಾದು ಕೂತಿದ್ದಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಸೂಳೆಯರ ಸಮಾಜ ಜಯಕ್ಕೆ. ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂತ ಮಹಿಳೆಯರು ಮರೆಮಾಚಿ ಕುಳಿತಿದ್ದಾರೆ ಗೊತ್ತೇ. ಗಂಡನೇ ಗರುಡಗಜನೆಂದು ಗಂಡನೆದುರಿಗೆ ಬಣ್ಣ ಹಚ್ಚಿ ಮಾತನಾಡಿ ಮುಚ್ಚು ಮರೆಯಲ್ಲಿ ಮಿಂಡನ ಕೈ ಹಿಡಿದು ಬಾಳುವ ಗಂಡ ರಂಡೆಯರಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನನ್ನು ಗುಂಡಿಕ್ಕೆ ಕೊಂಡು ನಿಂಡನೊಡನೆ ಒಂದು ಮಲಗುವ ಬಂಡ ಸೂಳೆಯರಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯನ್ನು ಮೃತ್ಯಲೋಕಕ್ಕೆ ಕಳುಹಿಸಿ ಹತ್ತೆ ಮಾವನ ಮೇಲೆ ಕಾಲಿಟ್ಟು ಮತ್ತೊಬ್ಬನ ಕೈ ಹಿಡಿದು ಬಾಳುವ ಮಾಟಗಾರ್ತಿ ಹೆಣ್ಣುಗಳಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ. ಮೈದುನನೊಬ್ಬ ಮಗನೆಂಬುದನ್ನರಿಯದೆ ಮೈದುನನ ಮೇಲೆಯೇ ಕಾಮದ ಕಣ್ಣೆರಿಸಿದ ಹತ್ತೆ ಹತ್ತಿಗೆರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹಣದಾಸೆಗಾಗಿ ಹೊರನಂತಿರುವ ಗಂಡನನ್ನು ಹೊರಹಾಕಿ ಮೀಟ ಪುರುಷನೊಡನೆ ಅಂಗ ಸುಖ ಬಯಸಿದ ಮಂಗ ಜಾತಿಯ ಹೆಂಗಸರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನಿನ್ನನ್ನೇ ಮದುವೆಯಾಗುತ್ತೇನೆಂದು ಮೈಸುಖ ನೀಡಿ ಹಣದಾಸೆಗಾಗಿ ವೇಷರ ಪಾಶ ಹಾಕಿಕೊಂಡ ನಿನ್ನಂತ ಹೇಸಿ ಹೆಣ್ಣುಗಳೆಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನೀ ಗರತಿಯಾಗಿ ಹೇಗೆ ಬಾಳವೆ ಈ ಕಾಮಿನಿಯರ ಕಾಲದಲ್ಲಿ. ಈ ಮಾತನ್ನು ಭಗವಂತನ ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರಬೇಕೋ ಕೆಟ್ಟ ಸುಳ್ಳ ಮಗನೇ. ಹಾಗಾಗಿ ಬ್ರಹ್ಮಾದಿಗಳ ಆಚರಣೆ ಪಡೆದು ಬಂದ ಈ ಗರತಿ ಮೇಲೆ ಕಣ್ಣು ಹಾಕಿದೆ ನಿಜವಾದ್ರೆ ನಿನ್ನ ಕಳೆಯ ಬರಡು ಕಳೆಯಲು ಬರ್ತಾನೆ ನನ್ನ ದೇವರು. ದೇವರಾಯನನ್ನು ಕಾಲ ಕೆಳಗೆ ಹಾಕುತ್ತಿದ್ದವ ದೇವರಸಿಕೆ. ಜಯಶ್ರೀ, ಬಿಡು ಈ ನಿನ್ನ ಹಠ. ಬಿಡ ನಾನೊಂದು ಅಪ್ಪಿಕೊಳ್ಳದಿದ್ದರೆ ಮುಗಿಯಿತು ನಿನ್ನ ಸೇಲದ ಪಟ.
ಶಹಬಾಷ್ ಕರ್ಮೇಂದ್ರ, ಶಹಬಾಷ್. ಓರ್ವ ಬಡ ಹೆಣ್ಣಿನ ಮೇಲೆ ಬಲಾತ್ಕಾರದ ಪ್ರಯೋಗ ನಡೆಸಿರುವೆಯಲ್ಲ, ನಿನಗೆ ಯಾವ ಬಹುಮಾನ ಕೊಡಬೇಕು? ನನ್ನ ಸೇಡಿನ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ನೀನ್ಯಾರು? ನೀನಾರೆಂದು ಹೆದರಿಸಿ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಕಾರಣರಾದವರ ಕಣ್ಣು ಕಿತ್ತು ಮಣ್ಣು ಮುಕ್ಕಿಸಲು ಬಂದಿರುವ ನಾನೊಬ್ಬ ಸರ್ಕಾರದ ನಿನ್ನಂತ ಸರ್ಕಾರದ ಹುಲಿಗಳನ್ನೇ ಸೋಲಿಸಲು ಸಿದ್ಧನಾಗಿ ನಿಂತ ಈ ಗಂಡಿಗೆ ನೀವ್ಯಾವ ಸರ್ಕಾರದ ಮೇಲೆ ಜಯರಾಮ? ಜಯರಾಮನಲ್ಲ, ಇನ್ಸ್ಪೆಕ್ಟರ್ ಜಯರಾಮ. ಹಾಕಿ ಡ್ಯೂಟಿಯಲ್ಲಿದ್ದಾಗ ಮಾತ್ರ ಇನ್ಸ್ಪೆಕ್ಟರ್. ಈಗ ನಮ್ಮ ಮಾಮೂಲು ಕಚಡ ಸೌಡಿ ಜಯರಾಮ. ಒಳ್ಳೆಯ ಮಾತಿನಿಂದ ಸಹೋದರನೆಂದು ನಿನಗೆ ಮರ್ಯಾದೆ ಕೊಟ್ಟು ಹೇಳುವೆ. ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಹೋಗಿಲ್ಲಿಂದ. ಲೇ ಕರ್ಮೇಂದ್ರ, ಅಸಹಾಯಕ ಸ್ಥಿತಿಯಲ್ಲಿ ನರಳುತ್ತಿರುವ ಒಂದು ಹೆಣ್ಣನ್ನು ನಿನ್ನಂತ ಕಾಮುಗಳ ಕೈಯಲ್ಲಿ ಕೊಟ್ಟು ಹೋಗುವುದಕ್ಕೆ ನಾನೇನು ಹೇಳಿ ಅಲ್ಲ. ನನಗೆ ಸಹೋದರನು ಆದರೂ ಅಷ್ಟೇ, ಶಾಸ್ತ್ರವಾದರೂ ಅಷ್ಟೇ. ಇಂಥ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದರೆ ಕ್ಷಣಾರ್ಧದಲ್ಲಿ ಅವರಿಗೆ ಗುಂಟಿಗೆಯನ್ನು ಸೀಳಿ ಹೊರಬರುವೆ. ಅವರ ಬಿಸಿ ರಕ್ತದಲ್ಲಿ ಸ್ನಾನ ಮಾಡಿ ಕನ್ನಡದ ಭದ್ರ ಬುನಾದಿಗೆ ಶಾಂತಿ ಎಂಬ ರಾಷ್ಟ್ರಧ್ವಜ ಏರಿಸದಿದ್ದರೆ ಮೇರಾ ನಾಮ್ ಜಯರಾಮನೇ ಅಲ್ಲ. ಜಯರಾಮ, ಅನ್ಯಾಯ ಧರ್ಮದಿಂದ ತುಂಬಿ ತುಳುಕುತ್ತಿರುವ ನಿನ್ನ ಅಧಿಕಾರಕ್ಕೆ ಸವಾಲು ಹಾಕಿ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ಹೊಟ್ಟಹಾಸದಿಂದ ಈ ಹುಡುಗಿಯ ಕೈ ಹಿಡಿದು ಮೆರೆಯದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಹೋಗಲೇ ಹೋಗು. ನಿನಗೆ ಹೇಗೆ ಪಾಠ ಕಲಿಸಬೇಕೆಂದು ನನಗೆ ಗೊತ್ತಿದೆ. ಕೇಸರಿ, ಒಬ್ಬಟ್ಟಿಗಳಾಗಿ ಏಕೆ ಬಂದ? ಸರ್, ಆ ಕಾಮುಕರ ಕೈಯಿಂದ ಪಾರ ಮಾಡಿದ ನಿಮಗೆ ನಮಸ್ಕಾರಗಳು. ದೇವರ ದರ್ಶನ ಹೊರಟ ನನ್ನನ್ನು ಕೈ ಹಿಡಿದು ಸದ್ಯನಾಗಿ ಸ್ವೀಕರಿಸಬೇಕು ನೀವು. ಕೇಸರಿ, ಭಾಸ್ಕರನ ಭಾಸದಿಂದ ಉದಯಿಸಿ ಚಿಮ್ಮಿ ಬರುವ ಆ ನಿನ್ನ ಒಲವಿನ ಚಿತ್ರನಾಯಕಿಗೆ ನಾ ಪತಿಯಾಗಲಿ. ನನ್ನ ಮಾತಿನ ಮೇಲೆ ನಂಬಿಕೆಯಿಲ್ಲವೇ ನಿಮಗೆ? ಚೇಚೆ, ಹಾಗಾದರೆ ವಸಂತವಾಗಿ ತುಂಬಿರುವ ಈ ಮಂದಹಾಸದಲ್ಲಿ ಒಂದು ಪ್ರೇಮ ಗೀತೆಯನ್ನು ಹಾಡಿ ನೀವು ನನ್ನ ಬಾಳಿಗೆ ತಂಪನಾಗಿರಬೇಕು. ಕೋಗಿಲೆಯ ಕಂಠವನ್ನೇ ಗೆದ್ದ ನಿನ್ನಂತ ಪ್ರಳಯ ಪಕ್ಷಿ ಇರುವಾಗ ನನಗೇಕೆ ಹಾಡಿನ ಚಿಂತೆ? ತಂಪಾಗಿ ಬರುವ ಈ ಸುಳಿಗಾಳಿಯಲ್ಲಿ ಇಂಪಾಗಿ ಹಾಡಿ ಎನ್ನ ಮನ ತಿಳಿಸಿದರೆ ಸಾಕು ಈ ಪ್ರಿಯನಿಗೆ ಹಾಡು.
ಜಯಶ್ರೀಯನ್ನು ಜಯಿಸಿ ಜಗದೀಶ್ವರನಾಗಬೇಕೆಂದು ಹಠ ತೊಟ್ಟಿರುವ ಈ ಕರ್ಮೇಂದ್ರನೆದುರಾಗಿ ನಿಂತನಲ್ಲ ನನ್ನ ಸಹೋದರ. ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀರೆರೆದ ನಿನ್ನ ಬಾಳು ಹಾಳಾಗಬೇಕಾದರೆ ನಿನ್ನ ತಂಗಿ ರಾಜಶ್ರೀಯನ್ನು ಕೆಣಕಲೇಬೇಕು. ಅನ್ನ ತಂಗಿಯೊಡನೆ ಕಾಮ ವಿಲಾಸ ಮಾಡಿದ ನಿಂದು ಜಗತ್ತೇ ಕೂಗಾಡಿದರು. ಕೂಗಿಗೆ ಕಿವಿಗೊಡದೆ